सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ॐ शान्ति शान्ति शान्तिः। ನಾವು ಶ್ರೀದೇವಿ ಮಹಾತ್ಮ್ಯದ ಮೊದಲನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಾ ಇದ್ವಿ. ಇದರಲ್ಲಿ ತ್ರಿಮೂರ್ತಿಗಳಿಗೆ ಆಕಾಶವಾಣಿ ಸಾಧನೆ ದೇವಿಯ ಬಗ್ಗೆ ಸಾಧನೆ ಮಾಡೋದಕ್ಕೆ ದೇವಿಯ ಒಂದು ರೂಪದ ವರ್ಣನೆ, ತಲೆಯಿಂದ ಹಿಡಿದು ಹೆಬ್ಬರಳು ತನಕ ದೇವಿ ಹೆಂಗೆ ಕಾಣಿಸ್ತಾ ಇರ್ತಾರೆ, ಯಾವ ರೀತಿ ಎಲ್ಲ ಕಲ್ಪನೆ ಮಾಡಿಕೊಂಡು ಆ ರೂಪವನ್ನು ದೇವಿಯ ಪ್ರತಿಯೊಂದು ಅಂಗದಲ್ಲಿ ಧ್ಯಾನ ಮಾಡಿಕೊಂಡು ಅದೇ ರೂಪನ ನೋಡ್ಕೊಳ್ತಾ ಧ್ಯಾನ ಮಾಡಬೇಕಂತ ಹೇಳ್ತಾಳೆ. ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಉಪಾಸನೆ ಮಾಡಬೇಕಂತಾರೆ. ಅದೇ ಥರ ಇನ್ನೂ ಸ್ವಲ್ಪ ಆಕಾಶವಾಣಿನೇ ಹೇಳ್ತಾ ಇದೆ. ತ್ರಿಮೂರ್ತಿಗಳೇ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸ್ವರೂಪವನ್ನು ತಿಳಿಯಿರಿ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳನ್ನು ಮರೆಯಿರಿ. ಈ ಜಾಗ್ರತ್ ಸ್ವಪ್ನ ಸುಷುಪ್ತಿ ಈ ಅವಸ್ಥೆಗಳಿಂದ ನಾವು ಮರ್ತೋಗ್ಬಿಡ್ಬೇಕು. ಎಷ್ಟು ದೇವಿಯ ಧ್ಯಾನದಲ್ಲಿ ಹೆಂಗೆ ಮಗ್ನ ಆಗಿರಬೇಕಂದ್ರೆ ಇವತ್ತು ಯಾವ ದಿವಸ, ಈಗ ಬೆಳಗ್ಗೆನ ಸಾಯಂಕಾಲನ ರಾತ್ರಿನ ಅನ್ನೋ ವಿಷಯ ಕೂಡ ಅರಿವಿರಬಾರ್ದು. ಹನುಮಂತ ನನಗೆ ಕೇಳಿದಂತ ಅನ್ಸುತ್ತೆ, ಇವತ್ತು ಯಾವ ವಾರ ಅಂತ. ಯಾವ ವಾರ ಏನೋ ಗೊತ್ತಿಲ್ಲ ನನಗೆ, ರಾಮ ಬಿಟ್ಟರೆ ಇನ್ನೇನು ಗೊತ್ತಾಗ್ತಾ ಇಲ್ಲ ನನಗೆ ಪ್ರಪಂಚದಲ್ಲಿ ಅಂತ. ಅಷ್ಟು ಮೈ ಮರೆತು ಅಷ್ಟೊಂದು ದೇವಿಯ ರೂಪದಲ್ಲಿ ಮಗ್ನರಾಗಿರಬೇಕು. ಆ ಥರ ಮತ್ತು ಆಲಸ್ಯ ಅಹಂಕಾರ ದಡ್ಡತನವನ್ನು ಬಿಡಿರಿ. ಆಲಸ್ಯ ಅನ್ನೋದು ತಮೋಗುಣ ಪ್ರಧಾನ. 24 ಗಂಟೆಯಲ್ಲಿ ಕೇವಲ ಸಾಧಕರಾದವರು 6 ಗಂಟೆಗಿಂತ ಹೆಚ್ಚು ಮಲಗೋಂಗೆ ಇಲ್ಲ. 24 ಗಂಟೆಯಲ್ಲಿ 6 ಗಂಟೆಗಿಂತ ಹೆಚ್ಚು, ಸಣ್ಣ ಮಕ್ಕಳಾದರೆ 8 ಗಂಟೆ ತನಕ ಮಲಗ್ಬೋದು. 6 ಗಂಟೆಗಿಂತ ಹೆಚ್ಚು ಮಲಗಿದರಂದ್ರೆಗನ ಸಾಧನೆ ಸರಿಯಾಗಿ ಆಗ್ತಾಯಿಲ್ಲ. ಅದು ಬಿಟ್ಟು ರಾತ್ರಿ 10 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು ಅನ್ನೋದು ಸಾಧಕರ ನಿಯಮ ಇರುತ್ತೆ. ಅದು ಸ್ವಲ್ಪ ರಾತ್ರಿ ಮಲಗೋದು ಸ್ವಲ್ಪ ಲೇಟ್ ಆದರೆ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು 6 ಗಂಟೆ ಮಾತ್ರನೇ ಸೀಮಿತ ಆಗಿರುತ್ತೆ ಸಾಧಕರಿಗೆ. ಅದರಿಂದ ಆಲಸ್ಯನ ಬಿಡಬೇಕಂತೆ, ಅಹಂಕಾರನ ಬಿಡಬೇಕು. ಮೇಯ್ನು ಅಹಂಕಾರನೇ ದೊಡ್ಡ ಶತ್ರು. ಎಲ್ಲವನ್ನು ಪ್ರಪಂಚನ ಬಿಟ್ಟು ಎಲ್ಲವನ್ನು ಬಿಟ್ಟು ಸಾಧನೆಗೆ ಕೂತಾಗ ಗೊತ್ತಾಗುತ್ತೆ ಅಹಂಕಾರ ಎಷ್ಟು ದೊಡ್ಡ ಭೂತ ಇದ್ದಂಗಿದೆ ಅಂದ್ಬಿಟ್ಟು. ಯುದ್ಧ ಎಲ್ಲ ಅಹಂಕಾರದ ಮೇಲೇ. ಆ ಅಹಂಕಾರನ ಒಂದನ್ನು ನಾವು ಗೆದ್ದು ಬಿಟ್ಟರೆ ಇನ್ನು ಎಲ್ಲ ಪ್ರಪಂಚನ ಗೆದ್ದಂಗೆ. ಅಹಂಕಾರನ ಯಾಕೆ ಅಹಂಕಾರ ಬರುತ್ತಂದರೆ, ನಾನು ನನ್ನದು ಅನ್ನೋ ಒಂದು ಭಾವನೆಯಿಂದ ಅಹಂಕಾರ ಬರ್ತಾ ಇರುತ್ತೆ. ಅದನ್ನೇ ನೀನು ಇದೆಲ್ಲ ಪರಮಾತ್ಮನದು, ಪರಮಾತ್ಮನ ಕೊಟ್ಟಿರೋ ಪ್ರಸಾದ. ಏನಾದರೂ ಕೂಡ ಪರಮಾತ್ಮನ ಕೃಪೆಯಿಂದ ಬರ್ತಾ ಇದೆ, ಪರಮಾತ್ಮನೇ ನಮಗೆ ಕೊಡ್ತಾ ಇದ್ದಾನನ್ನ ಈ ಭಕ್ತಿ ಭಾವದಿಂದ ಈಶ್ವರನಿಗೆ ಅರ್ಪಿಸಿಬಿಟ್ರೆ ಅಹಂಕಾರ ಬರೋದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಪರಮಾತ್ಮ ಅಂತ ಜೋಡಣೆ ಮಾಡ್ಕೊತಾ ಇರಬೇಕು. ಮತ್ತು ದಡ್ಡತನ ಸ್ವಲ್ಪ ವಿವೇಕದಿಂದ ಕೂಡ ಯೋಚನೆ ಮಾಡಬೇಕು. ಪಟ್ಟುకున్న ಕುಂದಲಿಕೆ ಮೂಡೆ ಕಾಲು ಅನ್ನೋ ಥರ ಆ ಥರ ದಡ್ಡತನ ಇರಬಾರ್ದು. ವಿವೇಕದಿಂದ ಗುರುಗಳ ಹತ್ರ ಹೋಗಿ ಶಾಸ್ತ್ರನ ತಿಳ್ಕೊತಾ ಇರಬೇಕು. ದೇವಿಯನ್ನು ಅನಂತ ನಾಮಗಳಿಂದ ಕರೆಯಿರಿ. ಕುಂಕುಮಾರ್ಚನೆ ಮಾಡೋಗೆಲ್ಲ ಎಷ್ಟೋ ಅನಂತ ನಾಮಗಳಿಂದ ದೇವಿಯನ್ನು ಈ ಥರ ಕರೀತಾ ಇರ್ತಾರೆ. ಆನಂದೋದಕವನ್ನು ಸುರಿಸಿರಿ, ಮನವನ್ನು ಮಹತ್ತಾದ ಅರಿವಿನ ಸ್ವರೂಪದಲ್ಲಿ ಬೆರೆಯಿಸಿರಿ ಎಂದು ನಭೋವಚನ ನುಡಿಯಿತು. ಈ ಥರ ಆಕಾಶವಾಣಿ ಹೇಳ್ತಂತೆ. ಬಸವೇಶನೇ ಅಂದರೆ ನಂದಿ ಕೇಳು, ಶಿವನು ನಂದಿಗೆ ಹೇಳ್ತಾ ಇರೋದು ಈ ಕತೆ. ನಾವು 3 ಆಕಾಶವಾಣಿಯನ್ನು ಕೇಳಿ ಅದೇ ಕಾಲಕ್ಕೆ ಮನಸ್ಸಿನ ಎಲ್ಲ ಚಿಂತನೆಯನ್ನು ಬಿಟ್ಟು ಪದ್ಮಾಸನವ ಹಾಕಿ ಕುಳಿತೆವು. ಮುಂದೆ ಹರಿಯುತ್ತಿರುವ ಮನಸ್ಸಿನ ವ್ಯವಹಾರವನ್ನು ನಿಲ್ಲಿಸಿ ದೇವಿಯ ಸ್ವರೂಪವನ್ನು ಚೆನ್ನಾಗಿ ಭಜಿಸಿದೆವು. ಮನಸ್ಸು ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ, ಒಂದು ವೃತ್ತಿ 2 ವೃತ್ತಿ ಏನೋ ಒಂದು ಬರ್ತಾ ಇರುತ್ತೆ, ಅದನ್ನು ನಿಲ್ಲಿಸಬೇಕು. ಒಂದು ರೂಪನ, ದೇವಿ ರೂಪನ ಮನಸ್ಸಿನಲ್ಲಿ ಸ್ಥಿರ ಮಾಡ್ಕೋಬೇಕು ಅಷ್ಟೇ. ಆ ರೂಪ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೇನು ಏನು ಮನಸ್ಸು ಚಿಂತನೆ ಮಾಡೋ ಥರ ಬಿಡಬಾರ್ದು, ಏನು ಚಿಂತನೆ ಮಾಡಬಾರ್ದು. ಆ ಥರ ಏಕಾಗ್ರ ಚಿತ್ತೆಯಿಂದ ದೇವಿಯನ್ನು ನೆನೆಸ್ಕೊತಾ ಇರಬೇಕು. ಪ್ರಾಣವಾಯುವನ್ನು ಎಳೆದೆವು. ಆ ಥರ ಮನಸ್ಸನ್ನು ಕಟ್ಟಿ ಹಾಕಬೇಕಂದ್ರೆ ಪ್ರಾಣಾಯಾಮ ಮಾಡಿಕೊಂಡು ಪ್ರಾಣವನ್ನು ಕೂಡ ಸ್ತಬ್ಧ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನಿದ್ದೆ ಎದ್ದ ತಕ್ಷಣ ಕೂತ ಹಾಸಿಗೆಯಲ್ಲಿ ಸ್ವಲ್ಪ ಬಸರಿಕ ಪ್ರಾಣಾಯಾಮ ಮಾಡಿಕೊಂಡು ಮೆಲ್ಲಗೆ ಅನುಲೋಮ ವಿನುಲೋಮ ಮಾಡ್ಕೊತ ಆ ಸಂಧಿಯಲ್ಲಿ
ಮಳಿ ಸುಷುಪ್ತಿ ಅವಸ್ಥೆ ಮತ್ತು ಜಾಗೃತ ಅವಸ್ಥೆ ಆ ಸಂಧಿ ಇರುತ್ತಲ್ಲ, ಆ ಸಮಯದಲ್ಲಿ ಈ ಜಗತ್ತು ಮಿಥ್ಯಾತ್ವ ದರ್ಶನ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಅಲ್ಲೂ ಸ್ವಪ್ನದಲ್ಲೂ ಅಲ್ಲೊಂದು ಪ್ರಪಂಚ ನೋಡ್ತಾ ಇರ್ತೀವಿ, ಇಲ್ಲೂ ಪ್ರಪಂಚ ನೋಡ್ತಾ ಇರ್ತೀವಿ. ಆ ಸಮಯದಲ್ಲಿ ಎರಡೂ ಒಂದೇ ಥರ ಕಾಣಿಸ್ತಾ ಇರುತ್ತೆ. ಅದು ಪ್ರಪಂಚ ಸತ್ಯ ಇದ್ದಂಗೆ ಕಾಣಿಸ್ತಾ ಇರುತ್ತೆ, ಈ ಜಾಗೃತ ವಸ್ತುಗಳು ಸತ್ಯ ಇದ್ದಂಗೆ ಕಾಣಿಸುತ್ತೆ. ಅಂಥ ಸಂಧಿ ಸಮಯದಲ್ಲಿ ಮೆಲ್ಲಗೆ ಪ್ರಾಣಾಯಾಮ ಮಾಡಿಕೊಂಡು ಉಸಿರನ್ನು ಕಡಿಮೆ ರೇಚಕ ಕುಂಭಕ ಆದಿಗಳಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡಿಕೊಂಡು ಚೆಕ್ ಮಾಡಿದಾಗ ಆವಾಗ ಮನಸ್ಸಿನ ವೃತ್ತಿಗಳು ಕಡಿಮೆ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದೇವ ಮುಹೂರ್ತದಲ್ಲಿ ಸಾಧನೆ ಹೆಚ್ಚು ಮಾಡಬೇಕಂತಾರೆ. ಹೆಚ್ಚು ಮನಸ್ಸಿನ ವೃತ್ತಿಗಳು ಹೆಚ್ಚು ಯೋಚನೆ ಮಾಡೋದಿಲ್ಲ. ಅದಾದಮೇಲೆ ಮತ್ತೆ ದಿನ ಆಯ್ತಂದರೆ ಮತ್ತೆ ಮನಸ್ಸಿಗೆ ಅದು ಇದು ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಆ ಥರ ಪ್ರಾಣಾಯಾಮದಿಂದ ಪ್ರಾಣವನ್ನು ಸ್ತಬ್ಧಗೊಳಿಸಿ ದೇವಿಯ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಿರಪಡಿಸಿ ದೃಷ್ಟಿಯನ್ನು ಪಾದದ ಅಂಗುಷ್ಟದವರೆಗೂ, ಮೇಲೆಯಿಂದ ಕೆಳಗಡೆ ಪಾದದ ಅಂಗುಷ್ಟದವರೆಗೂ ಇಟ್ಟು ಸಂತೋಷದಿಂದ ಕುಣಿದು ಬಾಹ್ಯ ನೋಟವನ್ನು ಬಿಟ್ಟು ಹೊರಗಡೆ ನೀನು ಕಣ್ಣು ತೆಗಿಬಾರ್ದಷ್ಟೇ. ಧ್ಯಾನ ಮಾಡೋದು ಕಣ್ಣು ತೆಗೆದ್ರೂ ಕೂಡ ನೀನು ಬೇರೆ ನೋಡ್ತಿದ್ರು ಕೂಡ ಮನಸ್ಸೆಲ್ಲ ದೇವಿ ರೂಪದಲ್ಲೇ ಇರಬೇಕು. ಅಷ್ಟು ಅಭ್ಯಾಸ ಮಾಡಿಬಿಟ್ರೆ ನಾವು ಯಾವ ಕೆಲಸ ಮಾಡ್ತಾಯಿದ್ರೂ ದೇವಿನೇ ಕಾಣಿಸ್ತಾ ಇರ್ತಾಳೆ. ಆ ಥರ ಬಾಹ್ಯ ವ್ಯವಹಾರನ ನಿಲ್ಲಿಸಿ ದೇವಿಯ ಸ್ವರೂಪವನ್ನು ಚೆನ್ನಾಗಿ ಭಜಿಸಿದೆವು. ಮೂರು ತ್ರಿಮೂರ್ತಿಗಳು. ಜಗತ್ತಿಗೆ ಒಬ್ಬನಾದ ಬ್ರಹ್ಮನನ್ನು ಮನಸ್ಸಿನಿಂದ ಧ್ಯಾನಿಸಿದೆವು. ಆ ಥರ ಸಗುಣ ಸಾಕಾರ ರೂಪ ಕೂಡ ನಿರ್ಗುಣ ನಿರಾಕಾರ ಸ್ವರೂಪವೇ ಸಗುಣ ಸಾಕಾರ ರೂಪದಲ್ಲಿ ನೋಡ್ಕೊತಾ ಇದ್ದೀವಿ ತಟಸ್ಥ ಲಕ್ಷಣದಿಂದ. ಕೋಟಿ ಯುಗಗಳು ಕಳೆದು ಹೋಗಲು ಎಂದಿಗೆ ದೊರಕುವಳೋ ಎಂದು ಗಾಬರಿಯಾದೆವು. ಸಾಧನೆಯಲ್ಲಿ ಆಗುತ್ತೆ ಗಾಬರಿ. ಧ್ಯಾನ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ, ಏನೂ ಸಿದ್ಧಿ ಆದಂಗೆ ಅನ್ನಿಸ್ತಾ ಇರಲ್ಲ, ಏನೂ ಸಿಕ್ಕದಂಗೆ ಅನ್ನಿಸ್ತಾ ಇರಲ್ಲ. ಗಾಬರಿ ಆಗಿಬಿಡುತ್ತೆ. ಎಲ್ಲ ಪ್ರಕಾರದ ಅನುಮಾನಗಳು ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನನಗೆ ಸರಿಯಾದ ಗುರು ಸಿಕ್ಕಿಲ್ವೇನೋ, ನನಗೆ ಸರಿಯಾದ ಮಂತ್ರ ಸಿಕ್ಕಿಲ್ವೇನೋ, ಇಲ್ಲ ನಾನು ಸರಿಯಾಗಿ ಸಾಧನೆ ಮಾಡ್ತಾ ಇಲ್ವೇನೋ, ಈ ದೇವ್ರನ್ನ ಇಟ್ಕೊಂಡ್ರೆ ಆಗುತ್ತಾ ಇಲ್ಲ ಕೆಲಸ, ಇನ್ನೊಂದು ದೇವ್ರನ್ನ ಮುಗಿಬೇಕನ್ನಂತ ಎಷ್ಟೆಲ್ಲ ವಿಕಲ್ಪ. ಯಾಕಂದರೆ ಕೆಲಸ ಆಗ್ತಾ ಇರೋದಿಲ್ಲ. ಇಲ್ಲ, ಹಂಗೆಲ್ಲ ಇರಬಾರ್ದು. ಶ್ರದ್ಧೆ ಎಲ್ಲೂ ಕೂಡ ಕಳ್ಕೋಬಾರ್ದು. ಆ ಶ್ರದ್ಧೆನೇ ಇಂಪಾರ್ಟೆಂಟು. ತುಂಬ ಸಹನ ಶಕ್ತಿ ಇರಬೇಕು. ಏನೂ ಅಷ್ಟು ಬೇಗನೆ ಯಾವುದು ಸಿಗೋದಿಲ್ಲ. ಸ್ವಲ್ಪ ತಾಳ್ಮೆ ಇರಬೇಕು. ತ್ರಿಮೂರ್ತಿಗಳಿಗೆ ಈಗ ಹೆದರಿಕೆ ಆಗ್ತಾಯಿದೆ ಅಂತೆ. ಆಕಾಶವಾಣಿ ಹೇಳ್ದಂಗೆಲ್ಲ ಅವರು ಧ್ಯಾನ ಜಪ ಮಾಡ್ತಾಯಿದ್ದಾರೆ. ಕೋಟಿ ಯುಗಗಳು ದಾಟಿ ಹೋಗ್ತಾ ಇದೆ, ಏನು ದೇವಿ ಇನ್ನೂ ಪ್ರತ್ಯಕ್ಷ ಆಗ್ತಾ ಇಲ್ಲ. ತೊಂದರೆಗೊಳಗಾದೆವು. ಆನಂದ ಸ್ವರೂಪವು ಮೌನವನ್ನು ಹೊಂದಿತು. ಅವರು ಮುಂಚೆ ಸ್ವಲ್ಪ ದೇವಿ ಸ್ವರೂಪ ನೆನೆಸಿದಾಗ ಸ್ವಲ್ಪ ಆನಂದ ಬರುತ್ತೆ. ಸಾಧನ ಮಾಡ್ತಿರೋವಾಗ ವೈರಾಗ್ಯ ಬಂದಾಗ ಸ್ವಲ್ಪ ಆನಂದ ಬರ್ತಾ ಇರುತ್ತೆ. ಆ ಆನಂದ ಕೂಡ ಹೋಗ್ಬಿಟ್ಟು ಗಾಬರಿ ಬುಗುಳಾಗ್ತಾ ಇರುತ್ತೆ. ನಮಗೆ ಆಗ್ತಾಯಿತ್ತು 2016ರಲ್ಲಿ ಎಲ್ಲ ಅಂಥ ಮಾತಾಮಾನಿಕೇಶ್ವರಮ್ಮ ಯೋಗಿನಿ ಅಂತ ಅವರ ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾಗಲೂ ಅರ್ಧ ರಾತ್ರಿ ನಿದ್ದೆ ಎಚ್ಚರ ಆಗ್ಬಿಡ್ತಾಯಿತ್ತು. ಏನಪ್ಪ ಇಷ್ಟು ದಿವಸ ಆಯಿತು, ಮನೆ ಬಿಟ್ಟು 4-5 ವರ್ಷ ಆಯಿತು, ಏನೂ ಆಗ್ತಾನೇ ಇಲ್ವಲ್ಲ. ಎಲ್ಲ ಮಿಕ್ಕಿದ ಕೆಲಸಗಳೆಲ್ಲ ಅದು ಮನೆಯಲ್ಲೂ ಕೂಡ ಮಾಡ್ಕೋಬೋದಾಗಿತ್ತು. ಆ ಸೇವೆ ಅದು ಇದು ಅದು ಏನು ಹೊಸ್ದಾಗಿ ಏನು ಸಾಧನ ರೂಪದಲ್ಲಿ ಏನೂ ಆಗ್ತಾನೇ ಇಲ್ವಲ್ಲ ಅಂತ ಗಾಬರಿಯಾಗಿ ನಿದ್ದೆ ಅರ್ಧ ರಾತ್ರಿ ನಿದ್ದೆ ಎದ್ದು ಕೂತ್ಕೊಂಡ್ಬಿಡ್ತಾಯಿದ್ವಿ. ಯಾಕಂದರೆ ಅದು ಆ ಭಯ ಬಂದೇ ಬರುತ್ತೆ. ಏನಾಗುತ್ತೋ ಏನೋ, ಪರಮಾತ್ಮ ಸಾಕ್ಷಾತ್ಕಾರ ಆಗುತ್ತೋ ಇಲ್ವೋ ಅಂತ. ತ್ರಿಮೂರ್ತಿಗಳಿಗೂ ಅದೇ ಭಯ ಆಗ್ತಾಯಿದೆ. ಧೈರ್ಯವು ಉಬ್ಬಸ ಪಡುತ್ತಿತ್ತು. ಧೈರ್ಯ ಕೂಡ ಕಳ್ಕೊಂಡ್ಬಿಡ್ತೀವಿ. ಮತ್ತು ಎಲ್ಲ ಅಯ್ಯೋ ಆಗುತ್ತೋ ಇಲ್ಲೋ, ನನ್ನ ಕೈಯಲ್ಲಿ ಆಗೋದಿಲ್ವೇನೋ ಅಂದ್ಬಿಟ್ಟು ಧೈರ್ಯನ ಕೂಡ ಕಳ್ಕೊಂಡ್ಬಿಡ್ತೀವಿ. ಮನಸ್ಸು ಚಿಂತೆಯಿಂದ ಚಂಚಲವುಳ್ಳದಾಯಿತೆಂದು ಶಿವನು ನುಡಿದನು. ಸಿಕ್ಕಾಪಟ್ಟೆ ಚಂಚಲ ಆಗೋಯ್ತಂತೆ. ಮತ್ತೆ ಧೈರ್ಯದಿಂದ ದೇವಿಯ ಪಾದಗಳನ್ನು ಮನಸ್ಸಿನಲ್ಲಿ ಬಲಾತ್ಕರಿಸಿ ಹಿಡಿದು, ಆ ಥರ ಎಷ್ಟೇ ಮನಸ್ಸು ಹೆದರ್ತಾ ಇದ್ರು ಮತ್ತೆ ಪ್ರಯತ್ನದಿಂದ ಮತ್ತೆ ನಮ್ಮ ಭಜನೆಯನ್ನು ನಿಲ್ಲಿಸಬಾರ್ದು. ವಾಯುವನ್ನು ಮೇಲಕ್ಕೇರಿಸಿ ನಿಲ್ಲಿಸಿ, ಅಂದರೆ ವಾಯುವಿನ ಚಕ್ರಗಳಿಂದ ಮೇಲೆ ಸಹಸ್ರಾರು ಚಕ್ರ ತನಕ ಪ್ರಾಣಾಯಾಮದಲ್ಲಿ ಅದು ಚಕ್ರ ಸಾಧನೆಗೆ ಇರುತ್ತೆ ಯೋಗದಲ್ಲಿ. ಮೇಲಕ್ಕೇರಿಸಿ ನಿಲ್ಲಿಸಿ ಓಂಕಾರನಾದದ ಸ್ವರಗಳ ಸಮೂಹವನ್ನು ಕೇಳುತ್ತಾ ಮೂರ್ತಿಯಲ್ಲಿ ಜ್ಞಾನ ಪ್ರಕಾಶದ ಬೆಳಕನ್ನು ಹತ್ತಿಕ್ಕಿ ಮನಸ್ಸು ಮೂರ್ತಿಯನ್ನೇ ಸುತ್ತರಿದು ಕೈವಶವಾಗುವಂತೆ ಕೆಲ ದಿವಸ ಮಾಡಿದೆವೆಂದು ಶಿವನು ಹೇಳಿದನು. ನಿಷ್ಠೆ ಎಷ್ಟೇ ಕಷ್ಟ ಬಂದರೂ, ಪ್ರಾಣಾಂತ ಸಮಯ ಬಂದರೂ ದೇವರ ದರ್ಶನ ಮಾಡಿಕೊಳ್ಳದೆ ಇಲ್ಲವೆಂಬ ನಿಷ್ಠೆ ಇಲ್ಲವರಿಗೆ ಮಾತ್ರ ದೇವರು ಕಾಣುವನು. ಪ್ರಾಣ ಹೋದರೂ ಕೂಡ ನಾನು ನನ್ನ ಸಾಧನೆಯನ್ನು ನಿಲ್ಲಿಸೋದಿಲ್ಲ ಅಂತ ಇಷ್ಟು
ಪ್ರಾಣದ ಮೇಲೆ ಆಸೆ ಬಿಟ್ಟು ಕೂಡ ಯಾರು ಸಾಧನೆ ಇಲ್ಲ ನಾನು ದೇವಿ ದರ್ಶನ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅಂಥವರಿಗೆ ದೇವಿ ಒಲಿಯೋದು. ಆ ಧೈರ್ಯ ಆ ಸಾಹಸ ಬರಬೇಕು. ಅಷ್ಟು ಆ ಒಂದು ಸ್ಟೆಪ್ ಹಾಕಿದ ದಿವಸ ಅವತ್ತು ದೇವಿಯ ಕರುಣೆ ಸಿಗುತ್ತೆ. ದೇವಿಯು ಬರುತ್ತಿರುವಳೋ ಹೇಗೆ ಎಂದು ಕಣ್ಣುಗಳು ತೆರೆದವು, ಕಾಣದಿರಲು ಬೇರೆ ಬೇರೆ ನಾಮ ಸಮೂಹಗಳಿಂದ ಸ್ತುತಿಸುತ್ತಾ ಕರೆದೆವು. ದೇವಿಯನ್ನು ಆ ಥರ ಸ್ತುತಿ ಎಮೋಷನಲ್ಗೆ ಹೋದಾಗ ದೇವಿಯನ್ನು ಒಳ್ಳೆ ಶ್ಲೋಕಗಳಿಂದ ಸ್ತುತಿ ಮಾಡ್ತಾ ಮತ್ತೆ ದೇಹಗಳನ್ನು ಮರೆದೆವು, ಸಂಶಯವು ಓಡಿಸಿದೆವು, ಮೂರ್ತಿಯಲ್ಲಿ ಸೇರಿದೆವು, ಎಳೆ ಬಸವೇಶ ಈ ಪ್ರಕಾರ ಮಾಡ ಹತ್ತಿದೆವು. ನಮ್ಮನ್ನು ರಕ್ಷಿಸಲು ಯಾಕೆ ಕಾಣಿಸುವುದಿಲ್ಲಮ್ಮ, ನಿಮ್ಮ ಶರೀರವನ್ನು ಯಾಕೆ ತೋರಿಸುವುದಿಲ್ಲ, ನಮ್ಮನ್ನು ಏಕೆ ಮರೆತಿರುವೆ, ನಮ್ಮ ಮಾತನ್ನು ಏಕೆ ಕೇಳೋದಿಲ್ಲ, ಏನು ಕಾರಣ ಬರಲಿಲ್ವಲ್ಲ, ನಮಗೆ ಅಭಯ ವಚನವನ್ನು ಏಕೆ ಕೊಡಲಿಲ್ಲ, ನಮ್ಮನ್ನು ಏನು ಕಾರಣಕ್ಕೆ ಹುಟ್ಟಿಸಿದೆ ಎಂದು ಚಿಂತಿಸಿದೆವು. ಚಿಂತೆ ಆಗುತ್ತೆ ಸಾಧನೆ ಮಾಡ್ತಾ ಇದ್ದಾಗ. ಮೇಲೆ ಹೇಳಿದ ಪ್ರಕಾರ ಬಹುಕಾಲ ದೇವಿಯನ್ನು ಧ್ಯಾನಿಸುತ್ತಿರಲು ಮೂವರಿಗೆ ಶುಭಸೂಚಕವಾದ ಬಳಗಣ್ಣು ಬಲಭುಜಗಳು ನಡುಗಿದವು. ಚಿಂತೆಯನ್ನು ಬಿಡಿರಿ, ಇಗೋ ದೇವಿ ಬಂದಳೆಂದು ಆಕಾಶವು ನುಡಿಯಲು ಅಂತರಂಗದಲ್ಲಿ ಚಿದಾನಂದವುಳ್ಳ ಶ್ರೇಷ್ಠ ಗುರುಗಳನ್ನು ನೆನೆದವು. ಆ ಬಳಗನ್ನು ಮತ್ತು ಬಳಭುಜಗಳು ಅದರದವಂತೆ, ಅದು ಗಂಡಸರಿಗೆ ಶುಭಸೂಚಕ. ಆ ಶುಭಸೂಚಕ ಅಂದಾಗ ಆಕಾಶವನ್ನು ಹೇಳ್ತಂತೆ, ನೀವು ಚಿಂತೆ ಪಡಬೇಡ್ರಿ, ದೇವಿ ದರ್ಶನ ಕೊಡ್ತಾಳೆ ಅಂದ್ಬಿಟ್ಟು. ಈ ಥರ ಮೊದಲನೇ ಅಧ್ಯಾಯ ಪೂರ್ತಿ ಆಗುತ್ತೆ. ಇನ್ನು ಎರಡನೇ ಅಧ್ಯಾಯದಲ್ಲಿ ಸಣ್ಣ ಶಿಶುಗಳು ಈ ದಿನ ಕಷ್ಟಪಟ್ಟವೆಂದು ದೇವಿಯು ಬ್ರಹ್ಮಾಂಡದಿಂದ ಓಡುತ್ತಾ ಬಂದಳು. ದೇವಿ ಕೂಡ ಅಯ್ಯೋ ನನ್ನ ಮಕ್ಕಳೇ ಅಂದ್ಬಿಟ್ಟು ಪ್ರೀತಿಯಿಂದ ಓಡಿ ಬಂದಳು. ಹೇಗೆಂದರೆ ಎದೆ ಮೇಲಿರುವ ಸೆರಗು ಸರಿಯಲು ಮುಖಕಮಲವು ಸ್ವಲ್ಪ ಬೆವರುಳಿದದ್ದಾಗಲು ಸೀರೆಯ ನೀರಿಗೆಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಕೊರಳಲ್ಲಿರುವ ಸರಗಳನ್ನು ಎಡಗೈಯಲ್ಲಿ ಹಿಡಿಯುತ್ತಾ ಯಾವಾಗೆ ಕಂಡೇನೆಂದು ಆಕಾಶ ಮಾರ್ಗದಿಂದ ಬಂದಳು. ತಾಯಿಗೆ ಮಕ್ಕಳ ಮೇಲೆ ಆ ಥರ ಪ್ರೀತಿ ಇರುತ್ತೆ. ಮಕ್ಕಳನ್ನು ನೆನೆಸ್ಕೊಂಡ್ರೇ ಅವೆಲ್ಲ ಶರೀರದಲ್ಲೇ ಅವೆಲ್ಲ ವಿಕಾರಗಳಾಗ್ತಾ ಇರ್ತವೆ. ಮತ್ತು ಕರ್ಣನ ಕುಂತಿದೇವಿ ಅಷ್ಟೇ, ಅಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ಅಲ್ಲಿ ಕರ್ಣ ಬರ್ತಾನೆ. ಅದು ಅಷ್ಟಕ್ಕೂ ಮುಂಚೆ ಟ್ರೈನಿಂಗ್ ಎಲ್ಲ ಆದಮೇಲೆ ಟೆಸ್ಟ್ ಆಗುತ್ತೆ ಅಲ್ಲಿ ಕೌರವ ಸಭೆಯಲ್ಲಿ, ಯಾರ್ಯಾರು ಮಕ್ಕಳು ಎಲ್ಲ ಏನೇನು ಕಲ್ತವ್ರೆ ಅಂದ್ಬಿಟ್ಟು. ಆ ಕಲಿತಾಗ ಕರ್ಣ ಬರ್ತಾನೆ. ಕರ್ಣನ ಪರಾಕ್ರಮ ನೋಡಿ ಕುಂತಿದೇವಿ ತಾಯಿ ಮಕ್ಕಳ ಒಂದು ಇದನ್ನು ನೋಡಿಬಿಟ್ಟು ಹಾಲು ಉಕ್ಕಿ ಬರುತ್ತೆ ಕುಂತಿದೇವಿಗೆ. ಆ ಒಂದು ಪ್ರೀತಿ ಅನ್ನೋದು ಮಕ್ಕಳ ಮೇಲೆ ತಾಯಿಗೆ ಅಷ್ಟೊಂದು ಪ್ರೀತಿ ಇರುತ್ತೆ. ಮತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಯಾವಾಗ ಹಸಿವಾಗಿದೆ ಅನ್ನೋದು ಕೂಡ ತಾಯಿಗೆ ಗೊತ್ತಾಗ್ತಾ ಇರುತ್ತಂತೆ. ಸ್ವಲ್ಪ ದೂರ ಇದ್ದರೂ ಕೂಡ ಮಗು ಏನು ಅಳ್ಳಿಲ್ಲ ಅಂದರೂ ಕೂಡ ಇಲ್ಲ ಮಗುಗೆ ಹಸಿವಾಗ್ತಾ ಇದೆ ಅನ್ನೋದು ತಾಯಿಗೆ ಗೊತ್ತಾಗುತ್ತಂತೆ. ಅವೆಲ್ಲ ಸೂಚನೆ ಇರುತ್ತೆ. ಅದೇ ಥರ ತಾಯಿ ಈಗ ತ್ರಿಮೂರ್ತಿಗಳು ಅಯ್ಯೋ ನನ್ನ ಮಕ್ಕಳು ಪಾಪ ಕಷ್ಟಪಡ್ತಾರೆ ಅಂತ ಓಡಿ ಬರ್ತಾ ಇದ್ದಾಳೆ. ಆಕಾಶದಲ್ಲಿ ಬಹುಪ್ರಕಾಶವು ತೋರಲು ಕಣ್ಣುಗಳಿಗೆ ಕತ್ತಲೆ ಗವಿದಂತಾಗಲು ಬಹಳ ವಾದ್ಯಗಳು ಬಹಳ ಸಪ್ಪಲದೊಡನೆ ಸಡಗರದಿಂದ ಸೇವಕ ಸಮೂಹ ಕೂಡಿತು. ಕಹಳೆ ಊದುತ್ತಿದ್ದವು, ಚಾಮರ ಬೀಸುತ್ತಿದ್ದವು, ಶ್ವೇತಛತ್ರಗಳು ಸಾಲಾಗಿ ಏರುತ್ತಿದ್ದವು. ನೋಡಲಿಕ್ಕೆ ಹೀಗೆ ಕಂಡವೆಂದು ಸೂತ ಪುರಾಣಿಕರು ಶೌನಕರ ಮುಂದೆ ಹೇಳಿದರು. ಸೂತ ಮಹರ್ಷಿಗಳು ಶೌನಕರಿಗೆ ಕೆಳಗಡೆ ಹೇಳ್ತಾ ಇದ್ದಾರೆ ಈ ಸ್ಟೋರಿಯೆಲ್ಲ ನಡೆದಿರೋದು ಶಿವನು ನಂದೀಶನಿಗೆ ಹೇಳ್ತಾ ಇದ್ದಾನೆ. ಇದರ 100 ಮೊರೆಯ ಬ್ರಹ್ಮ, 200 ಮೊರೆಯ ವಿಷ್ಣು, 300 ಮೊರೆಯ ರುದ್ರ, ಹೀಗೆ ಸಾವಿರಗಳವರೆಗೂ ಮೊರೆಗಳು ಒಬ್ಬೊಬ್ಬರಾಗಿರುತ್ತಿದ್ದವು. 5 ಮತ್ತು 10 ಮೊರೆಯ ಮೂರ್ತಿಗಳು ಅವು ಲೆಕ್ಕವಿಲ್ಲದಷ್ಟು ಇದ್ದವೆಂದು ಶಿವನು ಬಸವೇಶನಿಗೆ ಹೇಳಿದನು. ಎಷ್ಟೋ ಪ್ರಕಾರದಂಥ ಸಾಕಾರ ರೂಪಗಳಲ್ಲಿ ಆ ಎಲ್ಲ ಪ್ರಕಾರದ ಮೂರ್ತಿಗಳು ಕೂಡ ಕಾಣಿಸ್ಕೊಳ್ತಾ ಇತ್ತಂತೆ. ಒಂದು ಅತ್ತಿಯ ಮರಕ್ಕೆ ಬುಡದಿಂದ ತುದಿಯವರೆಗೆ ಕಾಯಿಗಳು ಮೆತ್ತಿರುವಂತೆ ಮೂಲ ಪ್ರಕೃತಿಯಾದ ಮಾಯೆಯಲ್ಲಿ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳಿರುವವು. ತಾಯಿಯಲ್ಲಿ ಎಲ್ಲ ಬ್ರಹ್ಮಾಂಡಗಳು ಕಾಣಿಸ್ತಾ ಇದ್ದಾವಂತೆ. ಒಂದೊಂದು ಬ್ರಹ್ಮಾಂಡಕ್ಕೆ ನಮ್ಮಂತೆ 3 ಒಡೆಯರಿರುವರು. ಎಲ್ಲ ಬ್ರಹ್ಮಾಂಡದಲ್ಲಿ ಈ ಥರ ತ್ರಿಮೂರ್ತಿಗಳು
ಶಿವ, ವಿಷ್ಣು, ಬ್ರಹ್ಮ, ಈ ತ್ರಿಮೂರ್ತಿಗಳು ಎಲ್ಲ ಬ್ರಹ್ಮಾಂಡದಲ್ಲೂ ಒಂದೊಂದು ಸೆಟ್ ಇದ್ದಾರಂತೆ. ಆ ಥರ ಎಷ್ಟು ಬ್ರಹ್ಮಾಂಡಗಳಿದ್ದಾವೋ ಅಷ್ಟೊಂದು ತ್ರಿಮೂರ್ತಿಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಬ್ರಹ್ಮಾದಿಗಳ ಸ್ವರೂಪವನ್ನು ವಿವರಿಸಲು ಶಕ್ಯವಿಲ್ಲವೆಂದು ಶಿವನು ಹೇಳಿದನು. ನಂದಿಯೇ, ಇದು 500 ಯೋಜನದ ಬ್ರಹ್ಮಾಂಡವು. ಒಂದು ಯೋಜನ ಅಂದರೆ 8 ಕಿಲೋಮೀಟ್ರಿಂದ 12 ಕಿಲೋಮೀಟ್ರು. ಆ ಥರ 500 ಯೋಜನದ ಬ್ರಹ್ಮಾಂಡವು ಇದೇ ನಮಗೆ ಬಹು ದೊಡ್ಡದಾಗಿರುವುದು. ಇದರ 2 ಪಟ್ಟು 100 ಪಟ್ಟು ಬ್ರಹ್ಮಾಂಡಗಳಿರುವವು ಕೇಳೆಂದನು. ಒಂದು ಮನೆಯ ವ್ಯವಹಾರವನ್ನು ಮತ್ತೊಂದು ಹತ್ತಿರದ ಮನೆಯವರು ತಿಳಿಯದಂತೆ ಒಂದೊಂದು ಬ್ರಹ್ಮಾಂಡದ ವರ್ತಮಾನವು ಉಳಿದ ಬ್ರಹ್ಮಾಂಡಗಳಿಗೆ ಇರುವುದಿಲ್ಲ. ತರುಣನಾದ ಬಸವೇಶನೇ ಕೇಳು. ಈ ಪ್ರಕಾರ ದಟ್ಟಾದ ಬ್ರಹ್ಮಾಂಡಗಳ ಒಡೆಯರಾದ ಬ್ರಹ್ಮ, ವಿಷ್ಣು, ರುದ್ರರು ಕೈಯಲ್ಲಿ ಛತ್ರವನ್ನು ಹಿಡಿದು ಶೋಭಿಸುತ್ತಿದ್ದರು. ಇವರೇ ತ್ರಿಮೂರ್ತಿಗಳು ಅಂದ್ಕೊಂಡಿದ್ರೆ ಇವರಂಥವ್ರು ಇನ್ನೂ ಎಷ್ಟೋ ಕೋಟ್ಯಾಂತ ಬ್ರಹ್ಮಾಂಡಗಳಿದ್ದಾವೆ, ಕೋಟ್ಯಾಂತ ತ್ರಿಮೂರ್ತಿಗಳಿದ್ದಾರೆ. ಅವ್ರನ್ನೆಲ್ಲ ನೋಡ್ತಾರೆ ಇವರು. ಪ್ರತಿಯೊಬ್ಬ ತ್ರಿಮೂರ್ತಿಗಳು ವೈಖಾಂತಿ, ಚಳುವಿಕೆ, ಪರಾಕ್ರಮ, ಆಯುಧ, ಶ್ರೇಷ್ಠ ಕಿರೀಟ, ರತ್ನಾಭರಣ ಇವುಗಳಿಂದ ಕೋಟಿ ಸೂರ್ಯರ ಪ್ರಕಾಶದಂತೆ ಹೊಳೆದರು. ಈ ಪ್ರಕಾರ ತ್ರೈಮೂರ್ತಿ ಎಂಬ ಸೇವಕ ಸಮೂಹದಿಂದ ಆಕಾಶವು ತುಂಬಿತು. ದೇವಿಯು ಬರುವ ಬಹು ಅವಸರಕ್ಕೆ ಬಹಳ ಸಡಗರದಿಂದ ಒಕ್ಕಟ್ಟಾಗಿ ಸೇವೆ ಮಾಡತಕ್ಕದ್ದಾಯಿತು. ಜಗದಂಬೆಯ ಸೇವಕರಾದ ವಿದ್ಯೆ, ಅವಿದ್ಯೆ ಎಂಬುವರು ದೇವಿಯ ಎಡಬಲದಲ್ಲಿ ಪ್ರಕಾಶಿಸಿದರು. ದೇವಿಯ ಸೇವಕರು ವಿದ್ಯೆ, ಅವಿದ್ಯೆ ಇವೇ ಇಬ್ಬರು ಸೇವಕರಿರ್ತಾರಂತೆ. ಅದಕ್ಕೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ ಕೂಡ ಅಂತಾರೆ ಮಾಯಾ ವಿಶಿಷ್ಟ ಚೈತನ್ಯವನ್ನು. ಮತ್ತು ಟೊಂಕದಲ್ಲಿರುವ ಒಡ್ಯಾನ ಕೋಟಿ ಸೂರ್ಯರ ಪ್ರಕಾಶವನ್ನು ತಿರಸ್ಕರಿಸುವಂತೆ ಹೊಳೆದದ್ದು. ಕಿವಿಯಲ್ಲಿ ಅಲ್ಲಾಡುವ ಬಾವುಳಿಗೆ ಹಚ್ಚಿದ ಮುತ್ತಿನ ಸರಪಳಿಯ 1000 ಚಂದ್ರರ ವಿಶೇಷ ಪ್ರಕಾಶದಂತೆ ಹೊಳೆದದ್ದು. ಮೂಗುತಿ ಮುಖಕಮಲದ ಪ್ರಕಾಶವನ್ನು ಮುಚ್ಚಿ ಬೆಳಗಿತು. ಹಣೆಯಲ್ಲಿರುವ ಮುತ್ತಿನ ಬೊಟ್ಟು ಅಳತೆಯಿಲ್ಲದ ಪ್ರಕಾಶದಿಂದ ಹೊಳೆದದ್ದು. ರತ್ನ ಕೆಚ್ಚಿದ ಕಿರೀಟವು 10 ಕೋಟಿ ಸೂರ್ಯರ ಪ್ರಕಾಶದಂತೆ ಹೊಳೆಯಿತು. ಬಂಗಾರಗಳು ಕಾಂತಿಯ 100 ಕೋಟಿ ಸೂರ್ಯರನ್ನು ಮೀರಿದೆ. ಗುಣರಹಿತ ಪರಬ್ರಹ್ಮ ಸ್ವರೂಪವನ್ನು ಯಾರು ವರ್ಣಿಸುವರು ಎಂದನು. ಯಾರು ತಾನೇ ವರ್ಣನೆ ಮಾಡೋಕ್ಕಾಗುತ್ತೆ? ಆ ತ್ರಿಗುಣರಹಿತವಾದಂಥ ನಿರ್ಗುಣ ನಿರಾಕಾರ ಸ್ವರೂಪನೇ ಸಗುಣ ಸಾಕಾರ ರೂಪದಲ್ಲಿ ಬಂದಾಗ ಇಷ್ಟೇ ಇದರ ಮಹಿಮೆ ಅಂತ ನಾವು ಲೆಕ್ಕ ಇಡೋದಕ್ಕಾಗೋದಿಲ್ಲ. ಅಪರಿಮಿತವಾದಂಥ ವಿಭೂತಿ ಇರುತ್ತೆ. ಹೇಳ್ಕೊತ ಹೋಗ್ತಾ ಇದ್ದರೆ ಸಮಯನೇ ಆಗೋದಿಲ್ಲ. ಅಂಥ ಪರಮಾತ್ಮನ ಬಗ್ಗೆ ಇಡೀ ಪೃಥ್ವಿನೇ ಪೆನ್ನಾದರೂ ಇಡೀ ಸಮುದ್ರದಲ್ಲಿರೋ ನೀರೆಲ್ಲ ಇಂಕ್ ಮಾಡಿಕೊಂಡು ಬರೆದ್ರೂ ಕೂಡ ಆ ಪರಮಾತ್ಮನ ಬಗ್ಗೆ ನಾವು ವರ್ಣಿಸೋದಕ್ಕಾಗೋದಿಲ್ಲ ಅಂದ್ಬಿಟ್ರು. ಕೊರಳಲ್ಲಿರುವ ಕಠಾನಿ ಕರಿಮಣಿಗಳು 100 ಸೂರ್ಯ ಕಿರಣವನ್ನು ಓಡಿಸಿದವು. ಎದೆ ಮೇಲೆ ಅಲ್ಲಾಡುವ ಏಕಾವಳಿ ಸರದೊಳಗಿನ ಮುತ್ತುಗಳು ಕೋಟಿ ಚಂದ್ರರ ವಿಶೇಷ ಪ್ರಕಾಶವನ್ನು ಮೆರೆಸಿದವು. ಸರದೊಳಗಿನ ಪದಕವು ಕೋಟಿ ಸೂರ್ಯರ ಪ್ರಕಾಶವನ್ನು ಕೂಡಿಸಿ ಎದೆಯೊಳಗೆ ಇಟ್ಟಿದೆ ಎಂಬಂತೆ ಇದ್ದುದು ಎಂದನು. ಬಂಗಾರದ ಕೊರಳಿನ ಆಭರಣ ಸರಿಗೆ 2,000 ಸೂರ್ಯರನ್ನು ತಿರಸ್ಕರಿಸುವುದು. ಕಿವಿಯಲ್ಲಿರುವ ಬಾಳೆ ಚಳೆ ತುಂಬು ಬುಗಡಿಗಳು ವರ್ಣಿಸಲಿಕ್ಕೆ ಕೋಟಿ ಚಂದ್ರರ ಪ್ರಕಾಶವನ್ನು ತಿರಸ್ಕರಿಸುತ್ತಾ ಶೋಭಿಸುತ್ತಿರಲು ದೇವಿಯ ಸೌಂದರ್ಯವನ್ನು ಯಾರು ನಿರ್ಣಯಿಸುವರು? ಆ ದೇವಿಯ ವರ್ಣನೆ ಮಾಡೋದಕ್ಕೆ ಯಾರ ಕೈಲಾಗೋದಿಲ್ಲ ಅಂತ. ಎಲ್ಲ ಪ್ರತಿಯೊಂದು ಆಭರಣವೂ ದೇವಿಯಲ್ಲಿರೋದು ಅಷ್ಟೊಂದು ಪ್ರಕಾಶವಾಗಿ ಮೆರಿತಾ ಇದೆ. ಕೈಯಲ್ಲಿರುವ ಆಭರಣ, ಕಂಕಣ, ತೋಳಬಂದಿಯು 3,000 ಸೂರ್ಯರನ್ನು ಮೀರಿದವು. ಚಂದವಾದ ಉಂಗುರುಗಳು 9 ಸೂರ್ಯರ ಪ್ರಕಾಶದಂತೆ ಹೊಳೆದವು. ಹಾಲು ತುಂಬಿದ ಕಳಶದಂತಿರುವ ಕುಚಗಳಿಗೆ ಮನೋಹರವಾದ ಕೆಂಪು ವಸ್ತ್ರದ ಕುಪ್ಪಸವು ಬಹಳ ರತ್ನಾಭರಣ ಪ್ರವಾಹದಂತೆ ಶೋಭಿಸಿತು. ಹುಟ್ಟಿರುವ ಕೆಂಪು ವಸ್ತ್ರದ ಪ್ರಕಾಶವು ಸರ್ವ ಸೂರ್ಯರ ಪ್ರಕಾಶವನ್ನು ಓಡಿಸಿತು. ನಡುವಿನಲ್ಲಿಟ್ಟ ಒಡ್ಯಾನವು ಕೋಟಿ ಸೂರ್ಯರನ್ನು ಮುಚ್ಚಿ ಬೆಳಗಿತು. ದುಂಡು ಕುಚಗಳ ಮೇಲಿರುವ ಸೆರಗಿನ ಕಾಂತಿಯು ನಿಯಮವಿಲ್ಲದೆ ಹೊಳೆದದ್ದು ಎಷ್ಟು
ಎಷ್ಟು ಹೇಳುವುದೇನಿದೆ. ದೇವಿಯ ಮೂರ್ತಿಯು ಗುರುತರವಾದಿತ್ತು. ಗುರು ಅಂದರೆ ತುಂಬಾ ಜಾಸ್ತಿ ಸ್ಪೆಷಲ್ ಆಗಿತ್ತು ಅಂತ. ಕಾಲ ಕಡಗ ಗೆಜ್ಜೆ ಪಿಳ್ಳಿಗಳು ಕಾಂತಿಯಿಂದ 100 ಕೋಟಿ ಚಂದ್ರರನ್ನು ಸೋಲಿಸಿದವು. ಬಲವಾದ 1000 ತೋಳುಗಳಲ್ಲಿ ಹಿಡಿದಿರುವ ಮಹತ್ತಾದ ಆಯುಧಗಳನ್ನು ಮಗುವೇ ಯಾರು ವರ್ಣಿಸುವರು? ಯಾರಿಗೂ ಶಕ್ಯವಿಲ್ಲ. ಲೆಕ್ಕವಿಲ್ಲದ ಸೂರ್ಯರ ಪ್ರಕಾಶವನ್ನು ಬಗೆ ಬಗೆಯಾಗಿ ಧರಿಸುವುದು ಕೇಳೆಂದು ಶಿವನು ಬಸವೇಶನಿಗೆ ಹೇಳಿದನು. ಮನೋಹರವಾದ ಉಂಗುರುಗೂದಲು, ತುಟಿ ಗಲ್ಲ, ಮೂಗು, ಗದ್ದ, ಕಂಠ, ಮೇಲಾದ ಭುಜ, ಸ್ತನ, ಹೊಟ್ಟೆ, ನಡು, ಮೊಳಕಾಳು, ಪಾದಗಳುಳ್ಳ ದೇವಿಯ ಚಲುವಿಕೆಯನ್ನು ಹೇಳಲು ಸಾಧ್ಯವಿಲ್ಲ. ಕಮಲದ ಮೇಲೆ ಶಂಖವು ಶೋಭಿಸುವಂತೆ ಮನ್ಮಥನ ಅಧಿಕ ಸೌಂದರ್ಯದ ಮೋಹಿನಿಯಾಗಿದ್ದಳು. ರತಿ ದೇವಿಗಿಂತ ಎಷ್ಟೋ ಪಟ್ಟ ಸುಂದರಳೆಂಬ ಭಾವವು. ಅಭಯಹಸ್ತದ ಹಣೆಗಣ್ಣಿನ ದಯಾದೃಷ್ಟಿಯು, ಕುಂಕುಮದಂತಿರುವ ಶರೀರವುಳ್ಳ ತಾಂಬೂಲದಿಂದ ಕೂಡಿದ ತೆರೆದ ಬಾಯಿ, ಕಸ್ತೂರಿಯ ತಿಲಕದಿಂದೊಡಗೂಡಿದ ಹಚ್ಚೆಯು, ಸುವಾಸನೆಯ ಶ್ರೀಗಂಧದ ಅರಳುತ್ತಿರುವ ಕೆಂಪ ಪುಷ್ಪಗಳ ಹಾರದ ಕೊರಳುಳ್ಳ ತಲೆಯಲ್ಲಿ ಕಿರೀಟವುಳ್ಳ ಪರಬ್ರಹ್ಮ ವಸ್ತುವು ಶೋಭಿಸಿತು. ಶಿಶುಗಳು ಕಷ್ಟಪಟ್ಟವೆಂದು ಬೇಗನೆ ಓಡುತ್ತಾ ಬರುತ್ತಿರಲು ಎದೆ ಮುಖಗಳು ಸಣ್ಣ ಬೆವರು ಹನಿಗಳಿಂದ ಮುತ್ತುತ್ತಾ ನಿಟ್ಟೆಸುರು ಬಿಡುತ್ತಾ ಸರಿದು ಬಿದ್ದಿರುವ ಸೆರಗನ್ನು ಎದೆಯೊಳರಿಸುತ್ತಾ ಬಾಯೊಣಗುತ್ತಾ ಪ್ರೀತಿಯಿಂದ ಬಂದಿರುವ ಬ್ರಹ್ಮವು ಶೋಭಿಸಿತು. ಶೌನಕನೇ ಕೇಳೆಂದನು. ಅನಂತ ಶ್ರುತಿಗಳು ಅತ್ಯಧಿಕವಾದ ದೇವಿಯ ಚಾರಿತ್ರ್ಯವನ್ನು ಹೊಗಳಲು 1000 ಮುಖದ ರುದ್ರರು ಮೇಲಿಂದ ಮೇಲೆ ಉಘೇ ಉಘೇ ಎಂದು ಗಟ್ಟಿಯಾಗಿ ಜಯಕಾರ ಮಾಡುತ್ತಿರಲು, ಅತ್ಯತಿಶಯ ತೇಜಸ್ಸಿನ ಐಶ್ವರ್ಯ ರೂಪವುಳ್ಳ ದೇವಿಯನ್ನು ಯಾರು ಸ್ತುತಿಸುವರು? ನಮ್ಮ ಬುದ್ಧಿಯು ಮರೆವೆಯುಳ್ಳದ್ದಾಯಿತು. ಬಸವೇಶನೇ ಕೇಳೆಂದು ಶಿವನು ನುಡಿದನು. ಆ ದೇವಿ ಬರೋ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಉಘೇ ಉಘೇ ಅಂತ ಜೈಕಾರನಾದ ಮಾಡ್ತಿದ್ದಾರಂತೆ. ಜಗತ್ತಿಗೆ ಮೂಲ ಕಾರಣವಾದ ಪ್ರಕಾಶದಿಂದ ವ್ಯಾಪ್ತವಾಗಿ ಮೂಲ ಜಗತ್ತಿನ ಜೀವನವಾದ ನಮ್ಮ ಅಂತರಾತ್ಮವಾದ ಪರಿಪೂರ್ಣ ಬ್ರಹ್ಮ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಕಣ್ತುಂಬ ನೋಡಿದೆವೆಂದು ಬಸವನ ಮುಂದೆ ಶಿವನು ಹೇಳಿದನು. ಆ ದೇವಿಯನ್ನು ಇವರು ದರ್ಶನ ಮಾಡ್ಕೊತಾರೆ ತ್ರಿಮೂರ್ತಿಗಳು. ಮತ್ತೆ ಎದ್ದು ನಿಂತ ಒಳಗೆ ನೋಡುತ್ತಿದ್ದುದನ್ನು ನಾವು ಹೊರಗೆ ಕಾಣಲು ನಮ್ಮ ದನಿವೂ ಚಿಂತೆಯೂ ಸಂಶಯವೂ ಇಲ್ಲದಂತಾಯಿತು. ಬಹುಕಾಲ ಇಚ್ಛಿಸಿದ ಒಳ್ಳೆ ಮನೋಹರವಾದ ಶುದ್ಧ ಬ್ರಹ್ಮವು ಎದುರಿಗೆ ಹೊಳೆಯಲು ನಾವು 3 ನೆಲಕ್ಕೆ ಬಿದ್ದೆವೆಂದು ಶಿವನು ನುಡಿದನು. 3 ಆ ದೇವಿಯ ದರ್ಶನ ಪಟ್ಟು ಆನಂದನ ತಡೆಯೋಕ್ಕಾದರೆ ಕೆಳಗಡೆ ಬಿದ್ದೋಗ್ಬಿಟ್ರಂತೆ. ಅದಾಗುತ್ತೆ, ಅದು ಎಲ್ಲರಿಗೂ ಅಷ್ಟೇ. ಸಣ್ಣ ಪುಟ್ಟ ಲಾಟ್ರಿ ಟಿಕೆಟು ಹೊಡೆದ್ರವರೇ ಬಂಗಾಲಲ್ಲಿ ಮುನ್ಸಿಪಾಲ್ಟಿ ಕೆಲಸ ಮಾಡ್ಕೊತಾ ಇದ್ದಂತೆ. ಅವನಿಗೆ ಒಂದೇ ಸತಿ 7 ಕೋಟಿ ರೂಪಾಯಿ ಲಾಟಿ ತಗಲಿದೆ ಅಂತ ನ್ಯೂಸ್ ಕೇಳಿ ಆನಂದನ ತಡೆಯೋಕ್ಕಾದರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಕಣ್ಣು ತಿರುಗಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ. ಯಾಕಂದರೆ ಎಷ್ಟೋ ದಿವಸದಿಂದ ಅಂತ ಯಾವುದು ವಸ್ತು ಬೇಕು 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 ಅಂತ ಪ್ರಯತ್ನ ಮಾಡಿ ಅದು ಸಡನ್ನಾಗಿ ಬಂದಾಗ ಶರೀರದಲ್ಲಿ ಆ ಶಕ್ತಿ ಇರೋದಿಲ್ಲ. ಆ ಎಕ್ಸೈಟ್ಮೆಂಟ್ಗೆ ಒಂದು ಸತಿ ಶರೀರ ತಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಯೋಗಿಗಳು ಕೂಡ ಅಷ್ಟೇ, ಆ ಸಾಕ್ಷಾತ್ಕಾರ ಆದ ತಕ್ಷಣ ಸಡನ್ನಾಗಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಡ್ತಾರೆ. ಎಷ್ಟೋ ದಿವಸದಿಂದ ಅದನ್ನು ಆ ಒಂದು ಸ್ವರೂಪ ಜ್ಞಾನವನ್ನು ಬಯಸಿ ಮೋಕ್ಷವನ್ನು ಹೊಂದಬೇಕು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ತಾರೆ. ಸಾಕ್ಷಾತ್ಕಾರ ಆದ ತಕ್ಷಣ ಅವ್ರಿಗೆ ತಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು 3 ವರ್ಷ 5 ವರ್ಷ 10 ವರ್ಷ ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಡ್ತಾರೆ ಆ ಕಿಕ್ಕಿಗೆ. ಮತ್ತೆ ಅದು ನಾರ್ಮಲ್ಲಾಗಿ ಹೊರಗಡೆ ಬಂದು ಸಹಜ ಸಮಾಧಿ ಸ್ಥಿತಿಗೆ ಬರ್ತಾರೆ. ಇಲ್ಲಿ ತ್ರಿಮೂರ್ತಿಗಳೇ ಕಣ್ಣು ತಿರುಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಆ ದೇವಿಯನ್ನು. ಎಷ್ಟೋ ಯುಗಗಳು ತಪಸ್ಸು ಮಾಡಿದ್ದಾರೆ. ನಾವು 5-6 ವರ್ಷ ತಪಸ್ಸು ಮಾಡಿ ಏನೂ ಸಿಗಲಿಲ್ಲ ಅಂದ್ರೆಗೇನ ಅಯ್ಯೋ ಏನೂ ಆಗ್ತಾಯಿಲ್ಲ ಕೆಲಸ ಅಂತೀವಿ. ಅವ್ರಿಗೆಷ್ಟು ತಾಳ್ಮೆ ಇರಬೇಕು ತ್ರಿಮೂರ್ತಿಗೆ. ಯುಗಗಳು ಪರ್ಯಂತ ವೆಯ್ಟ್ ಮಾಡಿದ್ದಾರೆ. ಅದಕ್ಕೆ ದೇವಿ ದರ್ಶನ ನೋಡಿ ಎಲ್ಲ 3 ಜನನೂ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾರೆ. ಮತ್ತೆ ಎದ್ದು ನಿಂತೆವು. ದೇವಿಯ ಪ್ರೀತಿಯುಳ್ಳ ಮೂರ್ತಿಯನ್ನು ನೋಡಿ ಪರಿಪೂರ್ಣ ಬ್ರಹ್ಮದಲ್ಲಿ ಕಣ್ಣುಗಳು ನಟ್ಟು ಆನಂದಾಶ್ರುಗಳಿಂದ
ಗಳಿಗೆಳುತ್ತಾ ಬಹುಭಕ್ತಿಯಿಂದ ಚರಣಗಳಿಗೆ ಎರಗಿ ಎದ್ದು ಕೈ ಮುಗಿದು ಸ್ತುತಿಸುತ್ತಾ ಇದ್ದೆವು. ಈ ರೀತಿಯಿಂದ ಇದ್ದೇವೆಂದು ಶಿವನು ಬಸವೇಶನಿಗೆ ಹೇಳಿದನು. ಓಂ ನಮೋ ಮೂಲ ಪ್ರಣವ ಸ್ವರೂಪಳೆ, ಹ್ರೀಂ ಎಂಬ ಬೀಜಾಕ್ಷರ ಉಳ್ಳವಳೆ, ಕೆಂಪು ವರ್ಣದ ಶರೀರವುಳ್ಳವಳೆ, ಅರಿವಿನ ಮುಖವುಳ್ಳವಳೆ, ಸುಜ್ಞಾನ ರೂಪಳೆ, ಮಹಾಮಾಯೆಯೇ, ಜಯ ಜಯವೆಂದು ಶುಭವಾಗಲೆಂದು ನಾವು ಸ್ತುತಿಸಿದೆವು. ದೇವಿಯನ್ನು ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅತ್ಯಧಿಕ ಶ್ರೇಷ್ಠವಾದ ದೇವಿಯೇ, ಅತ್ಯಧಿಕ ನಿಜಾನಂದದಲ್ಲಿ ಬೆರೆದವಳೆ, ಶುದ್ಧ ಸ್ವರೂಪಳೆ, ವಿಚಾರವುಳ್ಳ ಶ್ರೇಷ್ಠ ವಸ್ತುವೇ, ಪರಮಾತ್ಮ, ಪರಬ್ರಹ್ಮ, ಪರಮಶಕ್ತಿಯೇ, ಶ್ರೇಷ್ಠ ಒಡೆಯಳೆ, ಪೂರ್ಣ ಸುಖ, ಪೂರ್ಣ ಸ್ವರೂಪ, ಪೂರ್ಣ ಪವಿತ್ರ ಸ್ವರೂಪ, ಜಯ ಜಯವೆಂದು ನುಡಿದೆವು. ಸದಾ ಗುಣರಹಿತ, ವಿಕಾರರಹಿತ, ನಾಶರಹಿತ, ಪೂರ್ಣ ಬ್ರಹ್ಮಿ, ಭಾವರಹಿತಳೆ, ಸರ್ವಕ್ಕೆ ಸದಾ ಸಾಕ್ಷಿಯೇ, ನಾಮರೂಪಾದಿ ಉಪಾಧಿರಹಿತಳೆ, ನಿತ್ಯಾನಂದಳೆ, ಸತ್ಯವಸ್ತು, ಬಹುಶಾಂತಳು, ಉಮೆ, ಸದಾ ಶುಭ ಸ್ವರೂಪಳೆ, ಕಲ್ಪನಾರಹಿತಳೆ, ಸರ್ವಾತೀತಳೆ, ಪ್ರಕಾಶರೂಪ ದೇವಿಯೇ, ಜಯ ಜಯವೆಂದೆವು. ಈ ಪ್ರಕಾರ ಮೂವರು ಕೈ ಮುಗಿದು ಸ್ತುತಿಸುತ್ತಿರಲು ಬಹಳಾಶ್ಚರ್ಯ ಹೆಚ್ಚಾಗಿ ಕಾಳುಗಳು ಗದಗದನೆ ನಡುಗುತ್ತಿರಲು ಏನೂ ಹೇಳಲು ಈ ದೇವಿಯ ಸೌಂದರ್ಯವನ್ನು ನೋಡಲು ಸಾಧ್ಯವಿಲ್ಲದೆ ಕಣ್ಣುಗಳು ನಡುಗುತ್ತಿರಲು ನಾವು ಎಚ್ಚರದಪ್ಪಿ ಬಿದ್ದೆವೆಂದವು. ಮತ್ತೆ ಒಂದ್ಸತಿ ಎಚ್ಚರ ಎದ್ದು ಮತ್ತೆ ಇನ್ನು ಆನಂದದಲ್ಲಿ ಮತ್ತೆ ಕೆಳಗಡೆ ಬಿದ್ದರಂತೆ. ದೇವಿ ನಮ್ಮನ್ನು ನೋಡಿದಳು, ಮೂವರು ಇದ್ದ ಸ್ಥಳಕ್ಕೆ ಹತ್ತಿರ ಬಂದಳು, ತಲೆಗಳನ್ನು ಎತ್ತಿದಳು, ಮುಖ ನೋಡಿ ಮೈಮೇಲೆ ಕೈಯಾಡಿಸಿ ಅಪ್ಪಿ ಮುದ್ದು ಕೊಡುತ್ತಾ ಕೈಮೈ ತಲೆಗಳನ್ನು ಕೈಯಿಂದ ಸವರುತ್ತಾ ದುಃಖಿಸುತ್ತಾ ಶರೀರವನ್ನು ಕಷ್ಟಪಡಿಸಿದಿರಾ ಎಂದು ನುಡಿದಳು. ಸಿಕ್ಕಾಪಟ್ಟೆ ತಪಸ್ಸು ಮಾಡಿ ತಾಯಿಗಿರುತ್ತಲ್ಲ, ಮಕ್ಕಳು ಕಷ್ಟಪಟ್ಟರೆ ತಾಯಿಗೆ ಅಷ್ಟೊಂದು ಸಹನೆ ಆಗೋದಿಲ್ಲ. ಆ ಥರ ಅವ್ರನ್ನೆಲ್ಲ ಮುದ್ದಾಡಿ ತಲೆ ಮೈ ಎಲ್ಲ ಒರೆಸಿ ಪ್ರೀತಿ ತೋರಿಸ್ತಾ ಇದ್ದಾಳೆ. ಶ್ರೀದೇವಿಯು ಹೀಗಿರುವ ಸಣ್ಣ ಕೂಸುಗಳನ್ನು ಬಿಟ್ಟು ನಾನಿರಬಹುದೇ? ದಯಾಳು, ಭಕ್ತಾದೀನೆ ಎಂದು ಶ್ರುತಿಗಳು ತಾವೇಕೆ ಕೂಗುವವು? ನಿಶ್ಚಯವಾಗಿ ಹೆಚ್ಚಿನ ಪಾಪಿಯಾದ ತನ್ನನ್ನು ಹುಚ್ಚು ಹಿಡಿದು ಏನು ಕಾರಣ ಭಜಿಸಿದಿರಿ ಎಂದು ದುಃಖದಿಂದ ನುಡಿದಳು. ನಾನು ನಿಮ್ಮ ಸಣ್ಣ ಮಕ್ಕಳನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ ಬ್ರಹ್ಮಾಂಡದಲ್ಲಿ, ಆದರೂ ಕೂಡ ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ದಿರಾ, ನನ್ನನ್ನು ನೋಡಬೇಕಂತ ಇಷ್ಟೊಂದೆಲ್ಲ ತಪಸ್ಸು ಮಾಡಿದ್ರಲ್ಲ ಅಂತ ದುಃಖದಿಂದ ತಾಯಿ ಅಂದಳಂತೆ. ಎನ್ನ ದಯಾಳು ಎಂಬ ಮಾತಿಗೆ ಇನ್ನೂ ಕಳಂಕ ಹತ್ತಿತು. ನಾನು ದಯಾಳು ಅನ್ನೋ ಒಂದು ಹೆಸರಿದೆ ಅಲ್ಲ, ಬಟ್ ನಾನು ನಿಮ್ಮ ಮೇಲೆ ದಯನೇ ಬೇಗ ತೋರಿಸ್ತಿಲ್ವಲ್ಲ. ಪರೀಕ್ಷೆಗೆ ಇಟ್ಟಿದ್ರು, ಏನು ದಯ ತೋರಿಸಲಿಲ್ಲ. ಅದಕ್ಕೆ ಆ ನನ್ನ ದಯಾ ತತ್ವಕ್ಕೆ ಕಳಂಕ ಬಂದಿದೆ. ಈಗ ನಾನು ನಿಮ್ಮನ್ನು ಕಷ್ಟಪಡಿಸಿ ವಿರುದ್ಧ ಹೊಗಳಿಕೆಯನ್ನು ಹೊತ್ತೆನು. ನನ್ನನ್ನು ಭಜಿಸುವವರು ಕುರಿಗಳು, ಅಂದರೆ ಮಂದಬುದ್ಧಿಯವರು ನನ್ನನ್ನು ದೇವರೆಂದು ಏಕೆ ನುಡಿದರು? ಶಿವ ಶಿವ ಎಂದು ಮರಗಿದಳು. ನೋಡು, ಎಲ್ಲರೂ ದಯಾಮಯ ಅಂತಾರೆ, ನಾನು ನೋಡು ನಿಮಗೆ ಎಷ್ಟು ಕಷ್ಟ ಕೊಟ್ಬಿಟ್ಟಿದ್ದೀನಿ, ನಿಮ್ಮನ್ನು ಮರೆತೇ ಬಿಟ್ಟಿದ್ದೀನಲ್ಲ. ನನ್ನನ್ನು ಪೂಜೆ ಮಾಡೋರು ನೋಡು, ಬುದ್ಧಿನೇ ಇಲ್ಲ ಅವರಿಗೆ, ಸುಮ್ಮನೆ ನನ್ನನ್ನು ದಯಾಳು ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ನಾನು ನೋಡಿದ್ರೆ ನಿಮಗೆ ದಯನೇ ತೋರಿಸ್ಲಿಲ್ಲ ಅಂತ ಶಿವ ಶಿವ ಅಂತ ದೇವಿನೇ ವಿಲಾಪ ಮಾಡ್ತಾ ಇದ್ದಾಳಂತೆ. 3 ಕೂಸುಗಳನ್ನು ಬಿಟ್ಟು ಹೋದೆನೋ, ಹಾಳಾದರೋ ಉಳಿದಿರುವರೋ ಎಂಬ ಇಷ್ಟು ಸುದ್ದಿಯ ತೊಕ್ಕೊಳ್ಳದೆ ನನ್ನಂಥ ಕಠಿಣ ಮನಸ್ಸು ಇನ್ನೂ ಹುಟ್ಟುವವರಲ್ಲಿಯೂ ಬೆಳೆಯುವವರಲ್ಲಿಯೂ ಬೇಡವು. ನಾನು ಮಕ್ಕಳನ್ನು ಕಷ್ಟಪಡಿಸಿದರೆ ಇಷ್ಟು ದಿನ ಬಿಟ್ಟಿರಬಹುದೇ ಎಂದು ತಲೆಯನ್ನು ಅಲ್ಲಾಡಿಸಿದಳು. ತನಗೆ ತಾನೇ ಬೈಕುತ್ತಾ ಇದ್ದಾಳೆ ದೇವಿ, ನಾನು ನಿಮ್ಮ ಮಕ್ಕಳನ್ನು ಏಕೆ ಬಿಟ್ಟು ಹೋದೆ ಅಂತ. ದೇವಿಯು ಮೂವರನ್ನು ತೊಡೆಯ ಮೇಲಿರಿಸಿ ಆನಂದೋದಕದಿಂದ ಮಕ್ಕಳ ಪ್ರೇಮದಿಂದ ಶರೀರವನ್ನು ಅಪ್ಪಿಕೊಂಡಳು. ದುಃಖಿಸುವುದರಲ್ಲಿ ಏನೂ ಫಲವಿಲ್ಲ, ಬಹಳ ಕಷ್ಟಪಟ್ಟಿರಿ ಮಕ್ಕಳಿರ, ಏನು ಬೇಕಾಗಿರುವುದೋ ಹೇಳಿರಿ, ನಾನು ಕೊಡುವೆನೆಂದು ಅಂತಃಕರಣದಿಂದ ನುಡಿದಳು. ಮಕ್ಕಳೇ, ನೀವು ವಿಚಾರಿಸಿ ಬೇಕಾದ ವರಗಳನ್ನು ಬೇಡಿರಿ, ಅದನ್ನು ಕೊಡುವೆನು. ಕೊಡುವಳೋ ಇಲ್ಲೋ ಅಂತ ಸಂಶಯ ಮಾಡಬೇಡಿರಿ, ನಿಮ್ಮ ಮನದಲ್ಲಿ ವಿಚಾರಿಸಿ ನುಡಿಯಿರಿ ಎಂದನಳು. ನಾವು ಪಾದಗಳ ಮೇಲೆ ತಲೆಯನ್ನಿಟ್ಟು ದೇವಿಗೆದುರಾಗಿ ವರವನ್ನು ಬೇಡಲು ನಾವು ಒಳ್ಳೆವೆಂದೆವು. ಏನು ವರ ಬೇಡ ಅಂತ ಅಂದ್ರಂತೆ ಅವರು.
ನಾವು ನಿನ್ನನ್ನು ಕಳೆದುಕೊಂಡು ನಿನ್ನನ್ನು ಕಾಣುವೆವೋ ಇಲ್ಲವೋ ಎನ್ನುತ್ತಿದ್ದೆವು. ನಿನ್ನನ್ನು ಬಿಟ್ಟು ಈ ವರವ ಬೇಡುವವರು ಎಂತಹ ಮೂರ್ಖರಿರುವರು. ನಿನ್ನನ್ನೇ ಬೇಕಂತ ಕೋರ್ಕೋಬೇಕಲ್ಲ ಭಕ್ತರಾದವರು. ವರಗಳನ್ನೇ ಕೇಳ್ಕೊಡೋರು ಎಂಥ ಮೂರ್ಖರು ಅಂತ ತ್ರಿಮೂರ್ತಿಗಳಂತಾರೆ. ಅದು ನಿಜವಾದ ಭಕ್ತಿ. ಪರಮಾತ್ಮನಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಲ್ಲ, ಪರಮಾತ್ಮನೇ ಬೇಕು ನನಗೆ ಅನ್ನೋದು ಅದು ನಿಜವಾದ ಭಕ್ತಿ. ನಿನ್ನ ಸ್ಮರಣೆಯು, ನಿನ್ನ ಸೇವೆಯು, ನಿನ್ನ ಮೂರ್ತಿಯು, ನಿನ್ನ ಧ್ಯಾನವು ಸದಾ ನಿನ್ನ ಹೊಂದುತ್ತಿರುವುದೇ ನಮಗೆ ವರವು. ಸಿರಿಸತಿ ಸುತ ಶರೀರೇಂದ್ರಿಯ ಪ್ರಾಣಾದಿಗಳಿಗಿಂತ ತನ್ನ ಆತ್ಮನಲ್ಲಿದ್ದ ನಿರತಿಶಯ ಪ್ರೇಮವನ್ನು ಪರಮಾನಂದ ಸ್ವರೂಪ ದೇವಿಯಲ್ಲಿ ಇಡುವುದು ಭಕ್ತಿ ಎನಿಸುವುದು. ಅದು ನಿಜವಾದ ಭಕ್ತಿ. ಅಂದರೆ ಪರಮಾತ್ಮನೇ ಬೇಕು. ಪರಮಾತ್ಮನ ಸ್ಮೃತಿ ನಮಗೆ ಸ್ಮರಣೆ ಒಂದು ಕ್ಷಣ ಕೂಡ ದೂರ ಆಗಬಾರದು. ಪ್ರತಿ ಕ್ಷಣದಲ್ಲಿ ಅವನ ಸ್ಮರಣೆ ಹೊಂದಿದ್ರೆ ಸಾಕು, ಎಷ್ಟೋ ಧೈರ್ಯ ಇರುತ್ತೆ. ಆದ್ದರಿಂದ ಅಂಥದ್ದು ಭಕ್ತಿ ಬೇಕು. ಅದನ್ನೇ ಭಕ್ತಿ ಅಂತಾರೆ. ಇಷ್ಟ ದೇವತೆಯ ಹೊರತು ದುಃಖ, ಅಶುಚಿ, ಅನಿತ್ಯವಾದ ವಿಷರೂಪ ವಿಷಯಗಳನ್ನು ಬೇಡುವುದು ಭಕ್ತರ ಲಕ್ಷಣವಲ್ಲ. ಅವೆಲ್ಲ ಯಾರ್ಯಾರು ಬೇಡ್ಕೊತ ಇರ್ತಾರೋ ಅವರೆಲ್ಲ ಭಕ್ತರೇ ಅಲ್ಲ. ತಮ್ಮ ದರ್ಶನವೇ ದುರ್ಲಭವು, ದರ್ಶನ ಕೊಟ್ಟ ವರದಾನವೂ ಕಡಿಮೆಯೇ ಎಂದು ನಿರೀಕ್ಷೆಯುಳ್ಳವರಾಗುವುದು. ಸದಾ ಶರೀರದಿಂದ ನಿನ್ನ ಸೇವಿಸುತ್ತಿರುವುದನ್ನು, ಮಾತುಗಳಿಂದ ಸ್ತುತಿಸುತ್ತಿರುವುದನ್ನು, ಮಾತುಗಳಿಂದ ಧ್ಯಾನಿಸುವುದನ್ನು, ನಿನ್ನಲ್ಲಿಯ ಅಚಲ ಪ್ರೇಮವನ್ನು ಕೊಡು ಎನ್ನುವುದು ಜಾಣತನವು. ಅಮೂಲ್ಯ ರತ್ನವು ದೊರಕಿರಲು ಅಲ್ಪವಾದ ಕಾಜಿನ ಚೂರನ್ನು, ಕಾಮಧೇನುವು ಹತ್ತಿರಲು ಬಂಜೆಗೋವನ್ನು ಇಚ್ಛಿಸುವಂತೆ ಪರಮಾನಂದ ಕೊಡುವ ದೇವಿಯನ್ನು ಬಿಟ್ಟು ವಿಷಯ ರೂಪ ವರವನ್ನು ಬೇಡುವವರೇ ಮೂಢರೆಂದೇ ತಿಳಿಯತಕ್ಕದ್ದು. ಕೇಳೋದಿದ್ರೆ ನೀನು ಕಂಪ್ಲೀಟ್ ಪರಮಾನಂದ ಅನ್ನ ಕೇಳು. ಸಾಕ್ಷಾತ್ ಪರಮಾತ್ಮನ ನೀನೇ ನನಗೆ ಬೇಕಂತ ಕೇಳಿಬಿಡು. ಅದು ಬಿಟ್ಬಿಟ್ಟು ಆತ ಉತ್ಪತ್ತಿ ಮಾಡಿ ಈ ಸೃಷ್ಟಿಯಲ್ಲಿರೋ ಪದಾರ್ಥಗಳನ್ನು ಬೇಡೋದು ಅದು ಮೂರ್ಖತ್ವವೇ. ಮೊನ್ನೆ ಹೇಳ್ದಲ್ಲ ದೃಷ್ಟಾಂತ. ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ಎಲ್ಲರಿಗೂ ಇಷ್ಟವಾದ ವಸ್ತುಗಳು ಕೊಡಬೇಕಂದ್ಬಿಟ್ಟು ಒಂದು ದೊಡ್ಡ ಮೇಳ ಇಟ್ಟಿರ್ತಾನೆ. ಎಲ್ಲರೂ ಬಂದು ಅವ್ರಿಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ಒಂದು ಕನ್ಯೆ ಮಾತ್ರ ಏನೂ ತಗೊಂಡಿದ್ದೀರ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ರಾಜನ ಮೇಲೆಯಿಂದ ನೋಡಿ, ಅಯ್ಯೋ ಈಕೆಗೆ ಬೇಕಾಗಿರೋ ವಸ್ತು ಅದೆಂಥ ವಸ್ತು ಅಲ್ಲಿಲ್ವ, ನಾನು ತಂದಿಲ್ವ ಅಂದ್ಬಿಟ್ಟು ಹತ್ರ ಬಂದು ನೀನು ಯಾವ ವಸ್ತುನ ಹುಡುಕ್ತಾ ಇದ್ದೀಮೋ, ನಿನಗೆ ಯಾವುದು ವಸ್ತು ಇಷ್ಟವಾದ ವಸ್ತು ಸಿಗಲಿಲ್ವ ಅಂತ. ಇಲ್ಲ, ಇಷ್ಟು ಅದ್ಭುತವಾದ ಮೇಲೆಯನ್ನು ಮಾಡಿರೋರು ಯಾರು ಅಂತ ನಾನು ಹುಡುಕ್ತಾ ಇದ್ದೀನಿ, ಅದು ನಾನೇ ಅಮ್ಮ ಅಂದರೆ, ಹಂಗಾದ್ರೆ ನನಗೆ ನೀನೇ ಬೇಕು ಅಂತ. ಆಕೆ ಬುದ್ಧಿವಂತಿಕೆಗೆ ಮೆಚ್ಚಿಬಿಟ್ಟು ರಾಜ ಆತನ ಮದುವೆ ಮಾಡಿಕೊಂಡು ರಾಣಿ ಮಾಡ್ಕೊಂಡ್ಬಿಡ್ತಾನೆ. ಮಿಕ್ಕಿದವರೆಲ್ಲ ಸಣ್ಣ ಪುಟ್ಟ ವಸ್ತುಗಳು ತಗೊಂಡು ಮನೆಗೆ ಹೋಗ್ಬಿಟ್ಟು ಅದು ಎಷ್ಟು ದಿವಸ ಇರುತ್ತೆ ಆ ವಸ್ತು ತಿಂದುಬಿಟ್ರೆ ಖಾಲಿ ಆಗಿಬಿಡುತ್ತೆ. ಈಕೆ ರಾಜನ ಹೆಂಡತಿನೇ ಆಗಿಬಿಟ್ಟಿರ್ತಾಳೆ. ಅದೇ ಥರ ಪರಮಾತ್ಮನು ಕೊಡೋ ವಸ್ತುಗಳು ಪ್ರಪಂಚದಲ್ಲಿ ಕೇಳೋದಲ್ಲ, ಸಾಕ್ಷಾತ್ ಪರಮಾತ್ಮನನ್ನೇ ಕೇಳಬೇಕು. ಪರಮಾತ್ಮ ನೀನೇ ಬೇಕು ನನಗೆ, ಸದಾ ನಾನು ನಿನ್ನಲ್ಲೇ ಇರಬೇಕು ಅನ್ನೋದೇ ಭಕ್ತಿ. ಮಿಕ್ಕಿದ್ದು ವಿಷಯಗಳಲ್ಲಿ ಕೇಳೋದು ಭಕ್ತಿ ಅಲ್ಲ ಅಂತ. ಏನೂ ಒಳ್ಳವನೆಂಬುದು ಎಲ್ಲವನ್ನೂ ಬೇಡಿದಂತೆ ಎಂಬಂತೆ ಏನೂ ಇಚ್ಛೆ ಇಲ್ಲದಿರುವುದೇ ದೇವಿಯ ಸ್ವರೂಪ. ಇಚ್ಛೆ ಇಲ್ಲದೆ ಇರುವುದೇ ದೇವಿಯ ಸ್ವರೂಪ. ಅದೇ ಮೇಲಾದ ವರವೆನಿಸುವುದು. ಪರಮ ದೇವಿಯನ್ನು ಭಜಿಸುವುದು ಆಕೆ ಅನುಗ್ರಹಕ್ಕಾಗಿಯೇ ಇರಬೇಕದ್ದೆಲ್ಲ, ಅನ್ಯ ಯಾವ ಫಲಾಪೇಕ್ಷೆಯೂ ಇರಕೂಡದು. ಯಾವನೇ ಆಗಲಿ ದೇವಿಯ ಪದವನ್ನು ವಿಚಾರಪೂರ್ವಕ ಭಜಿಸುವನೋ ಅವನೇ ಪುಣ್ಯವಂತನು. ಪರಿಪೂರ್ಣ ಪರಮಾತ್ಮ ಸ್ವರೂಪವನ್ನು ಸತ್ಯವಾಗಿ ಹೊಂದುವನು. ದೇವಿಯೇ, ನಿನ್ನ ಸೇವೆಯು ಹೊರತು ಯಾವುದನ್ನೂ ಕೊಡಬೇಡ. ನಿನ್ನ ನನೆಯನ್ನು ಕೊಡುವುದೇ ನಮಗೆ ವರವು ಎನ್ನಲು ಆಮೇಲೆ ದೇವಿಯು ನುಡಿದಳು. ನಮಗೆ ಯಾವುದೂ ವರ ಬೇಡ, ನಿನ್ನ ಅನುಗ್ರಹ ಇದ್ದರೆ ಸಾಕು, ನಿನ್ನ ಸೇವೆ ಸಾಕು. ದೇವರು ನೀನು ಯಾವ ಸೇವೆ ಕೇಳ್ತೆ ಆ ಸೇವೆ ಮಾಡ್ಕೊಂತ ಅದರಲ್ಲೇ ನಾವು ಇದ್ದು ಬಿಡ್ತೀವಿ ಅಂತ. ಆವಾಗ ದೇವಿ, ಮಕ್ಕಳಿರ, ವರವನ್ನು ಕೊಡುತ್ತೇನೆ, ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನು ಜೀವಿಸುವೆನೆ, ಯಾವ ಕಡೆಗೆ ಹೋಗುವೆನು, ಇಷ್ಟು ದಿನ ಬಿಟ್ಟು ಹೋದದ್ದೇ ಸಾಕು, ಮತ್ತೆ ನೀವಿದ್ದಲ್ಲಿಯೇ ನಾನಿರುವೆನು. ಇತ್ತ ಕೇಳಿರಿ, ನಾನೇ ನೀವು, ನೀವೇ ನಾನು, ಸತ್ಯವೆಂದಳು. ಜೀವ ಬ್ರಹ್ಮ ಐಕ್ಯ.
ಅದು ಭೇದ ಬುದ್ಧಿಯಿಂದ ನಾವು ಬೇರೆ ಪರಮಾತ್ಮ ಬೇರೆ ಅನ್ನೋ ಭೇದ ಬುದ್ಧಿಯಲ್ಲಿ ಇರ್ತಾರೆ. ಇಲ್ಲೂ ಕೂಡ ನೋಡಿ, ಜೀವ ಬ್ರಹ್ಮ ಐಕ್ಯದ ಉಪದೇಶ ಇದೆ. ನಾನೇ ನೀವು, ನೀವೇ ನಾನು, ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಅಂದ್ಬಿಟ್ಟು. ಕಾರ್ಯವು ಕಾರಣವನ್ನು ಬಿಟ್ಟು ಇರುವುದೇ ಇಲ್ಲ. ಕಾರಣ ಕಾರ್ಯಗಳು ದೇವಿ ಮಕ್ಕಳು ಸದಾ ಕೂಡಿಯೇ ಇರುವರು. ಯಾವತ್ತೂ ಅಷ್ಟೇ ಕಾರ್ಯ ಕಾರಣವನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಈಗ ಮೂರ್ತಿಯಾಗಲಿ, ಅದು ಕಲ್ಲು ಬಂಡೆಯಲ್ಲಿ ಇದ್ದಾಗ ಅಲ್ಲಿ ಮೂರ್ತಿ ಇರೋದಿಲ್ಲ. ಹಾಗಂತ ನಾವು ಮೂರ್ತಿ ಮಾಡಿದ ಮೇಲೆ ಇಲ್ಲ ಇದೀಗ ಕಲ್ಲು ಬಂಡೆ ಅಲ್ಲ ಇದು ಮೂರ್ತಿ ಅಂತ ಅಂದ್ಕೊಂಡ್ರೆ ಅದು ಅದರಲ್ಲಿರೋ ಬಂಡೆ ತತ್ವವನ್ನು ತೆಗೆದುಬಿಟ್ರೆ ಅಲ್ಲಿ ಏನು ಉಳಿಯೋದಿಲ್ಲ. ಅದಕ್ಕೆ ಮಣ್ಣಿಂದ ಮಡಿಕೆ ಮಾಡಿರ್ತೀವಿ. ಮಡಿಕೆ ಅನ್ನೋದು ಕಾರ್ಯ, ಮಣ್ಣು ಅನ್ನೋದು ಕಾರಣ. ಆ ಕಾರ್ಯದಲ್ಲಿ ಕಾರಣದ ಅಂಶ ತೆಗೆದುಬಿಟ್ರೆ ಅಲ್ಲಿ ಕಾರ್ಯ ಏನು ಉಳಿಯೋದೇ ಇಲ್ಲ. ಅದಕ್ಕೆ ಕಾರ್ಯ ಏನೇ ನಮಗೆಲ್ಲ ಜಗತ್ತು ಕಾಣಿಸ್ತಾ ಇದೆಯೋ ಅದರಲ್ಲಿ ಕಾರಣ 100% ಇದ್ದೇ ಇರುತ್ತೆ, ಉಪಾದಾನ ಕಾರಣ. ಈ ಸಕಲ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಲ್ಲೂ ಪರಮಾತ್ಮನೇ ಕಾರಣ. ಪರಮಾತ್ಮನೇ ಪರಮಾತ್ಮನ ಶರೀರನೇ ವಿರಾಟ್ ಸ್ವರೂಪವೇ ಈ ಬ್ರಹ್ಮಾಂಡ. ಅದಕ್ಕೆ ಅಭಿನ್ನವಾಗಿ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಆ ದೇವಿ ಶಕ್ತಿ ಪರಬ್ರಹ್ಮ ಸ್ವರೂಪ ಪ್ರತಿಯೊಂದು ವಸ್ತುವಲ್ಲಿ ಇದ್ದೇ ಇರುತ್ತೆ. ಆ ಭಾವನೆಯಿಂದ ನಾವು ಧ್ಯಾನ ಮಾಡಬೇಕು. ಎಲೆ ಮಕ್ಕಳಿರ, ನೀವು ಮೂವರು ಈ ಜಗತ್ತನ್ನು ರಕ್ಷಿಸಿರಿ. ಇದರ ಮೇಲೆ ಒಡೆಯನಿಲ್ಲ, ನೀವೇ ಒಡೆಯರು. ಕೇಳಿರಿ, ಜಗತ್ತಿನ ಉತ್ಪತ್ತಿಯನ್ನು ಬ್ರಹ್ಮ ಮಾಡಲಿ, ಸಂರಕ್ಷಣವನ್ನು ವಿಷ್ಣು ಮಾಡಲಿ, ಲಯವನ್ನು ರುದ್ರನು ಮಾಡಲಿ ಎಂದು ಅಂದಳು. ಇನ್ನು ಮತ್ತೆ ಅವರೇನು ವರ ಕೇಳಲಿಲ್ಲ, ನಿಮ್ಮ ಸೇವೆನೇ ಕೊಡಿ ಅಂದ ತಕ್ಷಣ ಅವರಿಗೆ ಸೇವೆ ಕೊಟ್ಟುಬಿಟ್ರು. ಅಷ್ಟೇ. ಮತ್ತು ಇದೇ ನಿಜವಾದ ಭಕ್ತಿ. ಗುರುಗಳ ಹತ್ರ ಕೂಡ ಅಷ್ಟೇ, ಗುರು ಆಜ್ಞೆಗೆ ಅನುಕೂಲವಾಗಿ ಜೀವನ ನಡೆಸೋದೇ ನಿಜವಾದ ಶರಣಗತಿ. ಎಲ್ಲ ಸ್ವಂತ ಟಾರ್ಗೆಟ್ಗಳು, ಸ್ವಂತ ವಿಚಾರಗಳು, ಯಾವಾಗಲೂ ಸ್ವಂತ ಬುದ್ಧಿಯಿಂದ ಉಪಯೋಗಿಸಿಬಿಟ್ಟು ಗುರುಗಳ ಕೈಗೆ ಜುಟ್ಟು ಕೊಡೋದೇ ಇಲ್ಲ, ಗುರುಗಳಿಗೆ ಶರಣಾಗತಿ ಆಗೋದೇ ಇಲ್ಲ. ಎಲ್ಲರಿಗೂ ಸ್ವಂತ ಆಲೋಚನೆಗಳು, ಸ್ವಂತ ಬುದ್ಧಿಗಳು ಎಲ್ಲ ಇರ್ತವೆ. ಆವಾಗ ಅದು ನಿಜವಾದ ಶರಣಾಗತಿ ಆಗೋದಿಲ್ಲ. ಕಂಪ್ಲೀಟ್ ಗುರು ಆಜ್ಞೆಯಲ್ಲಿ ಜೀವನ ನಡೆಸೋದೇ ಅಲ್ಲಿ ಗುರುವಿನ ಆಜ್ಞೆ ಆಗುತ್ತೆ. ಇಲ್ಲಿ ನೋಡಿ, ದೇವಿ ಆಜ್ಞೆಗೆ ಇನ್ನು ಅವರು ಸೇವೆನೇ ಬೇಕಂತ ಕೇಳಿದ್ರೆ ಸರಿ ಅಂತ ಅವ್ರಿಗೆ ಈ ಒಂದು ಕಾರ್ಯವನ್ನು ದೇವಿ ಕೊಟ್ಟು ಬಿಡ್ತಾಳೆ. ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ, ನಡೆಯಿರಿ ಎನ್ನಲು ದೇವಿಯ ಪಾದಗಳ ಮೇಲೆ ಹೊರಲಾಡುತ್ತಾ, ದೇವಿಯೇ ಈ ಜಗತ್ತಿನ ಒಡೆತನವು ಬೇಡ, ನಿನ್ನಯ ಪಾದ ಹಿಡಿದು ಭಜಿಸಿಯೇ ಕಡೆಗೆ ನಿನ್ನನ್ನು ಕಂಡೆವು. ಈ ಜಗತ್ತು ಬೇಡ, ಅದರಲ್ಲಿ ನಿನ್ನನ್ನು ಮರೆಬವು ಎನ್ನಲು ದೇವಿಯು ಪುನಃ ಹೇಳುತ್ತಾಳೆ, ಬೇಡಮ್ಮ, ಈ ಜಗತ್ತು ಮಾಯೆಯಲ್ಲಿ ಮತ್ತೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂದ್ಬಿಟ್ಟಿದ್ದು, ನೀನು ಬಿಟ್ಟರೆ ನಮಗೆ ಇದೇನು ದೊಡ್ಡ ಪೋಸ್ಟ್ಗಳೇನು ಬೇಡ ಅಂತಾರೆ. ಮರೆಯುವುದನ್ನು ಅರಿಯುವುದನ್ನು ಕೊಡಲಿಕ್ಕೆ ನಾನೊಬ್ಬಳೇ ಇರುವೆನು. ಈ ಹುಚ್ಚುತನ ನಿಮಗೆ ಯಾಕೆ? ನನ್ನ ಆಶ್ರಯವಿಲ್ಲದೆ ಯಾರಿಗೂ ಸ್ವತಂತ್ರವಿಲ್ಲವು. ಇದನ್ನು ತಿಳ್ಕೋಬೇಕು. ಪರಮಾತ್ಮನ ಆಶ್ರಯದ ಮೇಲೇ ಎಲ್ಲವೂ ನಿಂತಿರೋದು ಜಗತ್ತು. ಯಾವುದೇ ಒಂದು ವಸ್ತು ವಿಷಯ ಆಗಲಿ ಪರಮಾತ್ಮನಿಲ್ಲ ಅಂದರೆ ಅದಕ್ಕೆ ಸ್ವತಂತ್ರತೆ ಇಲ್ಲವೇ ಇಲ್ಲ. ಅದು ಕೆಳಗಡೆ ಟಾರ್ ರೋಡಲ್ಲಿ ಒಂದು ಕ್ರ್ಯಾಕ್ ಬಂದಿರುತ್ತೆ. ಹಿಂಗೆ ದೂರದಿಂದ ನೋಡ್ತಾನೆ, ದೂರದಿಂದ ನೋಡೋ ಒಬ್ಬನಿಗೆ ಹಾವು ಥರ ಕಾಣಿಸುತ್ತೆ, ಒಬ್ಬನಿಗೆ ಹಸು ಕತ್ತಲಿರೋ ಕಪ್ಪುದ ಹಗ್ಗ ಥರ ಕಾಣಿಸುತ್ತೆ, ಒಬ್ಬನಿಗೆ ಹಾವು ಥರನೇ ಕಾಣಿಸುತ್ತೆ, ಇನ್ನೊಬ್ಬನಿಗೆ ಹಸುವಿನ ಮೂತ್ರ ಥರ ಕಾಣಿಸುತ್ತೆ. ಎಷ್ಟು ವೆರೈಟಿಗಳು ಕಾಣಿಸ್ತಾ ಇದ್ರೂ ಅಲ್ಲಿ ಮೂಲ ರೂಪದಲ್ಲಿ ಅದನ್ನೊಂದು ಕ್ರ್ಯಾಕ್ ಬಂದಿರುತ್ತೆ, ಅದು ನೆರೆ ಸಿಡಿರುತ್ತೆ ಟಾರ್ ರೋಡಲ್ಲಿ. ಆ ಕ್ರ್ಯಾಕ್ ಏನಾದರೂ ರಿಪೇರಿ ಮಾಡಿ ಮುಚ್ಚಿಬಿಟ್ರೆ ಮತ್ತೆ 5-6 ಪ್ರಕಾರದ ವಸ್ತುಗಳೇನೆಲ್ಲ ಕಾಣಿಸ್ತಾ ಇತ್ತು ಅದು ಒಂದು ವಸ್ತು ಕಾಣಿಸೋದೇ ಇಲ್ಲ, ಟಾರ್ ರೋಡ್ ಮಾತ್ರನೇ ಕಾಣಿಸುತ್ತೆ. ಅದೇ ಥರ ಇಷ್ಟು ಜಗತ್ತಲ್ಲಿ ಎಷ್ಟೇ ವೆರೈಟಿಯಾಗಿ ಬೆಟ್ಟಗಳು, ನದಿಗಳು, ಮರಗಳು ಅವು ಎಷ್ಟು ಕಾಣಿಸ್ತಾ ಇದ್ದರೂ ಕೂಡ ಆ ಪರಮಾತ್ಮನಲ್ಲೇ ಇವು ಭ್ರಾಂತಿ ರೂಪದಲ್ಲಿ ಕಾಣಿಸ್ತಾ ಇದೆ. ಆ ಪರಮಾತ್ಮನ ಆ ಅಂಶನ ತೆಗೆದುಬಿಟ್ರೆ ಈ ಜಡವಾದಂಥ ವಸ್ತುಗಳಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಯಾರಿಗೂ ಸ್ವತಂತ್ರ ಇರೋದಿಲ್ಲ. ಪರಮಾತ್ಮನ ಬಿಟ್ಟು ಒಂದು ವಸ್ತು ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ವಸ್ತುವಲ್ಲಿ ಆಧಾರ ರೂಪದಲ್ಲಿ, ಆಶ್ರಯ ರೂಪದಲ್ಲಿ ಪರಮಾತ್ಮ ಅಂಶನೇ ಇರುತ್ತೆ. ತಿಳಿದು ವಿಚಾರಿಸಿದರೆ ಅನಂತ ಬ್ರಹ್ಮಾಂಡಗಳು ನನ್ನ ಆಶ್ರಯದಿಂದ ನಡೆಯುತ್ತಿರುವವು. ಇದು ಪರಮದೇವಿಯ ಕರ್ತವ್ಯವಿರುವುದು. ಹೋಗಿರೆಂದಳು. ಇದು ದೇವಿಯ ಕರ್ತವ್ಯ ಇರುತ್ತೆ. ನಾನು ನಿಮ್ಮಿಂದ ದೂರ ಇರ್ತೀನಿ ಅಂತ ಭಾವನೆ ಭೇದ ಬುದ್ಧಿಯಾಗಿ ಪ್ರಪಂಚದಲ್ಲಿಲ್ವ ಪ್ರತಿಯೊಂದು ವಸ್ತುವಲ್ಲೂ ನಾನೇ ಇದ್ದೀನಿ. ಅಯ್ಯೋ ಪರಮಾತ್ಮ ನನ್ನ ಹತ್ರ ಇಲ್ಲ, ದೂರ ಎಲ್ಲೋ ಇದ್ದಾನೆ ಅಂದ್ಬಿಟ್ಟು ಆ ಭ್ರಾಂತಿಯಾಗಿ ಮೈಕಲ್ಲೂ ಇದೆ, ಟೇಬಲಲ್ಲೂ ಪರಮಾತ್ಮ ಅಂಶ ಇದೆ, ಪುಸ್ತಕದಲ್ಲೂ ಇದೆ, ಮೊಬೈಲಲ್ಲೂ ಇದೆ, ಎಲ್ಲದರಲ್ಲೂ ಪರಮಾತ್ಮನ ಅಂಶನೇ ಇದೆ.
ದೂರ ಯಾಕೆ? ಅಭೇದ ಬುದ್ಧಿಯಿಂದ ನೋಡಿದ್ರೆ ಪ್ರತಿಯೊಂದು ವಸ್ತುವಲ್ಲೂ ಪರಮಾತ್ಮನೇ ಕಾಣಿಸ್ತಾ ಇದ್ದಾನೆ. ಆದ್ದರಿಂದ ಯಾವ ನೀಚನು ನನಗೆ ನಿಮಗೆ ಭಾವದಿಂದ ಭೇದವು ಮಾಡುವನೋ ಆ ಅಧಮನು ಸದಾ ನರಕದಲ್ಲಿ ಬೀಳುವನು. ಅದಕ್ಕೆ ನೋಡು, ದೇವರುಗಳಲ್ಲಿ ನನ್ನ ದೇವರು ಗ್ರೇಟು, ನಿನ್ನ ದೇವರು ಗ್ರೇಟ್ ಅಲ್ಲ ಅಂತ ಭೇದ ಬುದ್ಧಿಗೆ ತಗೊತಾರಲ್ಲ, ತುಂಬ ದೊಡ್ಡದದು. ಆ ನಿರ್ಗುಣ ನಿರಾಕಾರ ಸ್ವರೂಪವಾದ ಪರಮಾತ್ಮನಿಂದ ಯಾರೇ ಆಗಲಿ ಸಪ್ರೇಟಾಗಿರೋದಿಲ್ಲ. ಶಿವಕೇಶವರ ಮಧ್ಯದಲ್ಲಾಗಲಿ, ದೇವಿ ತ್ರಿಮೂರ್ತಿಗಳ ಮಧ್ಯದಲ್ಲಿ ಯಾರಾದರೂ ಭೇದ ಬುದ್ಧಿಯನ್ನು ಅವರು ಬೇರೆ ಇವರು ಬೇರೆ, ದೇವಿ ತುಂಬ ಜಾಸ್ತಿ ಶಕ್ತಿಶಾಲಿ, ಶಿವನು ಕಡಿಮೆ ಶಕ್ತಿಶಾಲಿ, ಶಿವಪುರಾಣ ಶಿವಭಕ್ತರು ಇಲ್ಲ ನಮ್ಮ ಶಿವನೇ ಗ್ರೇಟು, ದೇವರಿಗೆ ಮಹಾದೇವ, ದೇವೋಂಗ ದೇವ್ ಮಹಾದೇವ್ ಅಂದುಬಿಟ್ಟಿದ್ದನ್ನು ಯಾವುದೋ ಒಂದು ಸ್ಟೋರಿಯಲ್ಲಿ ವಿಷ್ಣುಗೆ ಶಿವ ಸಹಾಯ ಮಾಡಿರ್ತಾನೆ, ನೋಡು ವಿಷ್ಣುವೇ ಶಿವನ ಸಹಾಯ ತಗೊಂಡಿದ್ದಾನೆ, ಅದಕ್ಕೆ ಶಿವ ಗ್ರೇಟ್ ಅಂತಾನೆ. ಇನ್ನೊಂದು ಪುರಾಣದಲ್ಲಿ ಶಿವನನ್ನು ವಿಷ್ಣು ಕಾಪಾಡಿರ್ತಾನೆ, ನೋಡು ಶಿವನ ವಿಷ್ಣು ಕಾಪಾಡಿದ ವಿಷ್ಣುವೇ ಗ್ರೇಟ್ ಅಂದ್ಬಿಟ್ರು. ದೇವಿ ಹಿಂಗೆ ಮೂರು ಜನನೂ ಸಣ್ಣ ಮಕ್ಕಳ ಥರ ನೋಡ್ಕೊಂಡಿರ್ತಾರಲ್ಲ ದೇವಿ, ಅದಕ್ಕೆ ದೇವಿನೇ ಗ್ರೇಟ್ ಅಂತ. ಈ ಥರ ಭೇದ ಬುದ್ಧಿನ ತಗೊಂಡು ಒಬ್ಬರಿಗೆ ಜಾಸ್ತಿ ಪವರ್ಫುಲ್, ಇನ್ನೊಬ್ಬರು ಕಡಿಮೆ ಪವರ್ಫುಲ್ಲು, ಇವೆಲ್ಲ ಯಾರ್ಯಾರು ಆ ಥರ ಭೇದ ಬುದ್ಧಿ ಇಟ್ಕೊತಾರೋ ಆ ಅಧಮನು ಸದಾ ನರಕದಲ್ಲಿ ಬೀಳುವನು. ನರಕಕ್ಕೆ ಹೋಗಬೇಕಾಗುತ್ತೆ ಭೇದ ಬುದ್ಧಿ ಇಟ್ಕೊಂಡ್ರೆ. ಯಾವನು ನನ್ನನ್ನು ನಿಮ್ಮನ್ನು ಒಂದೆಂದು ತಿಳಿಯುವನೋ ಅವನೇ ಪುಣ್ಯವಂತನು. ಇವರೆಲ್ಲ ಒಂದೇ ಸ್ವರೂಪ ಅಂತ ತಿಳಿದವನೇ ಪುಣ್ಯವಂತನು. ದೇವಿಯ ಸ್ವರೂಪದ ಅನುಭವವನ್ನು ಹೊಂದುವನು. ನಾನೇ ಜಗದ ಉತ್ಪತ್ತಿಯಾದಿಗಳಿಗೆ ತ್ರಿಮೂರ್ತಿಗಳಾಗಿ ಅವತಾರ ಮಾಡಿರುವೆನು. ಅಭೇದ ಭಾವನೆ, ಒಬ್ಬ ದೇವನೇ ಹೊರತು ಅನ್ಯ ದೇವರಿಲ್ಲವೆಂದು ಅನೇಕ ಶ್ರುತಿಗಳು ಮತತತ್ವಗಳು ಸಾರುತ್ತಿರಲು ಹರಿಹರಾದಿ ದೇವರಲ್ಲಿ ಭೇದವೆನಿಸುವುದು ಕೀಳತನವು. ಶಾಸ್ತ್ರಗಳೇ ಘೋಷಣೆ ಮಾಡ್ತಾ ಇದ್ದಾವೆ, ಇರೋದು ಒಬ್ಬೇ ದೇವನು. ಒಬ್ಬ ದೇವನಿಗೆ ಹಲವಾರು ರೂಪಗಳು, ಹಲವಾರು ನಾಮಗಳು, ಹಲವಾರು ವೆರೈಟಿಯಲ್ಲಿ ನೋಡ್ಕೊತಾ ಇರ್ತೀವಿ ಅಷ್ಟೇ. ಅದಕ್ಕೆ ನೀನು ಮರಗಿಡಗಳಿಗೆ ಅಶ್ವತ್ಥ ಕಟ್ಟೆಗೆ ನೀನು ಪೂಜೆ ಮಾಡಿದ್ರೂ ಕೂಡ ಆ ಅಶ್ವತ್ಥ ಕಟ್ಟೆ ಈ ಸೃಷ್ಟಿಕರ್ತನಾದ ಪರಮಾತ್ಮನೇ ಅನ್ನೋ ಒಂದು ಭಾವನೆಯಲ್ಲಿ ಮಾಡಬೇಕು. ಮಾರಮ್ಮನ ಪೂಜೆ ಮಾಡಿದ್ರು, ಎಲ್ಲಮ್ಮನ ಪೂಜೆ ಮಾಡಿದ್ರು, ಯಾವ ದೇವರು ನಿನಗೆ ಇಷ್ಟವಾಗ್ತಾರೋ ಆ ದೇವರನ್ನೇ, ಆ ದೇವರೇ ಸೃಷ್ಟಿಕರ್ತ, ಆ ಪರಾಶಕ್ತಿ ಅನ್ನೋ ಒಂದು ಭಾವನೆಯಿಂದ ನಾವು ಭೇದವಿಲ್ಲದೆ ಪೂಜೆ ಮಾಡ್ಕೋಬೇಕು. ಆವಾಗ ಅದು ಕರೆಕ್ಟ್ ದಾರಿ. ಸಾಕ್ಷಾತ್ ವೇದಗಳು ಉಪನಿಷತ್ತುಗಳೇ ಈ ಮಾತನ್ನು ಘೋಷಿಸಿ ಹೇಳ್ತಾ ಇರ್ತವೆ. ಅದೆಲ್ಲ ಇಟ್ಟುಕೊಂಡು ಕೂಡ ಮತ್ತೆ ಭೇದವನ್ನೆನಿಸುವುದು ಕೀಳತನವು, ತುಂಬ ಕೆಟ್ಟ ಅಭ್ಯಾಸ ಅದು. ವ್ಯಾಸರು ಹರನ ನಿಂದಿಸಿ ಹರಿಯ ಸ್ತುತಿಸಿ ತೋಳುಗಳನ್ನು ಕಳೆದುಕೊಂಡರು. ಪುರಾಣದಲ್ಲಿ ಬರುತ್ತೆ. ವ್ಯಾಸರು ಕೂಡ ಅಷ್ಟೇ, ಹರನ ನಿಂದಿಸಿ, ಶಿವನನ್ನು ನಿಂದಿಸಿ ಹರಿಯ ಸ್ತುತಿಸಿ ವಿಷ್ಣುವನ್ನು ಹೊಗಳಿ ತೋಳುಗಳನ್ನು ಕಳೆದುಕೊಂಡರು. ಮೇಲೆ ಇರೋ ತೋಳುಗಳನ್ನು ಕಳ್ಕೊಂಡ್ಬಿಟ್ರಂತೆ. ಅಂಥ ದೊಡ್ಡ ಮಹಾಪುಣ್ಯ ಸ್ಥಿತಿಯಲ್ಲಿರುವಂಥವ್ರು ಈ ತಪ್ಪು ಕೆಲಸ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಗಿದೆ. ಮತ್ತು ಹಿರಣ್ಯಕಶ್ಯಪನು ಹರನ ಸ್ತುತಿಸಿ ಹರಿಯ ನಿಂದಿಸಿ ಪ್ರಾಣವನ್ನು ಕಳೆದುಕೊಂಡನು. ಹಿರಣ್ಯಕಶ್ಯಪನು ಶಿವನ ಮೇಲೆ ಭಕ್ತಿ ಇರುತ್ತೆ, ವಿಷ್ಣು ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ, ಅವನು ಪ್ರಾಣನೇ ಕಳ್ಕೊಂಡನು. ಮೂಲ ಒಂದೇ ವಸ್ತುವನ್ನೇ ದೇಶ ಕಾಲ ಪರಿಸ್ಥಿತಿಗಳ ಮೇಲಿಂದ ಅನೇಕ ಮತದವರು ಶಿವ, ನಾರಾಯಣ, ಈಶ್ವರ, ಪುರುಷ, ಶೂನ್ಯ, ಬೌದ್ಧಗಳು ಶೂನ್ಯ ಅಂತಾರೆ, ಶೂನ್ಯ, ರಾಮ, ರಹೀಮ ಮೊದಲಾದ ನಾಮಗಳಿಂದ ಆರಾಧಿಸಿದರೂ ಆ ಎಲ್ಲ ನಾಮಗಳ ಲಾಕ್ಷಣಿಕ ಅರ್ಥವು ಮೂಲ ವಸ್ತುವಿಗೆ ಸಂಬಂಧಿಸಿರುವುದು. ಅದಕ್ಕೆ ಹೇಳಿದ್ರು, ನೀವು ಯಾವ ದೇವರನ್ನು ಸ್ತುತಿ ಮಾಡಿದ್ರೂ ಕೂಡ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಸಾಗರಂ ಪ್ರತಿ ಕೇಶವಂ ಪ್ರತಿ ಗಚ್ಚತಿ. ಹೆಂಗೆ ಬಿದ್ದರೂ ಒಂದೊಂದು ಮಳೆ ಹನಿಯು ಸಮುದ್ರನ್ನೇ ಸೇರಿಕೊಳ್ಳುತ್ತೋ, ನಾವು ಮಾಡೋ ಎಲ್ಲ ದೇವರ ನಮಸ್ಕಾರಗಳು ಕೂಡ ಅಲ್ಲೇ ಕೇಶವಂ ಪ್ರತಿ ಗಚ್ಚತಿ, ಆ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನ ಹತ್ರನೇ ಹೋಗಿ ಸೇರ್ಕೊತಾ ಇರ್ತವೆ. ಆದ್ದರಿಂದ ಯಾವುದೇ ಭೇದ ಬುದ್ಧಿಯನ್ನು ನಾವು ಇಟ್ಕೋಬಾರ್ದು. ನಮ್ಮ ದೇವರು ಜಾಸ್ತಿ ಗ್ರೇಟು, ನಿಮ್ಮ ದೇವರು ಕಡಿಮೆ ಅಂತ. ಗುರುಗಳಲ್ಲೂ ಕೂಡ ಅಷ್ಟೇ, ನಮ್ಮ ಗುರು ಗ್ರೇಟು, ನಿಮ್ಮ ಗುರು ಗ್ರೇಟ್ ಅಲ್ಲ ಅಂತ ಮತ್ತೆ ಅಲ್ಲಿ ಜಗಳಕ್ಕೆ ಹೋಗಬಾರ್ದು ವಾದ ವಿವಾದದಲ್ಲಿ. ಗುರು ಅನ್ನೋದು ತತ್ವ ಅಷ್ಟೇ. ಯಾರ್ಯಾರ ಗುರು ಹೆಂಗೆ ಪ್ರಾರಬ್ಧ ಇರುತ್ತೋ ಆ ಗುರು ಮೇಲೆ ಅವ್ರಿಗೆ ಶ್ರದ್ಧೆ ಬಂದಿರುತ್ತೆ. ಆ ಶ್ರದ್ಧೆ ಮುಖ್ಯ ಅಷ್ಟೇ. ಗುರು ಎಂಥವನು ಅನ್ನೋದು ಅದರ ಮೇಲೆ ಇಲ್ಲ, ಅವ್ರ ಶ್ರದ್ಧೆಗೆ ಫಲ ಸಿಗುತ್ತೆ. ಅವನ ಗುರು ಡಾಂಬಿಕನಾದರೂ ಕೂಡ ಶಿಷ್ಯನು ನಿಜವಾಗ್ಲೂ ಗುರು ಅಂತ ನಂಬಿದ್ದರೆ ಸಾಕು, ಅವನಿಗೆ ಮಾತ್ರ ಮೋಸ ಆಗೋದಿಲ್ಲ. ಆ ಗುರುತತ್ವ ಅವನನ್ನು ಕಾಪಾಡುತ್ತೆ. ಆದ್ದರಿಂದ
ಒಂದೇ ವಸ್ತುವಿಗೆ ಸಂಬಂಧಿಸಿರುವುದು. ಒಬ್ಬ ಶಕ್ತಿಯೇ ಸೃಷ್ಟಿಯ ರಚಿಸುವಲ್ಲಿ ಬ್ರಹ್ಮನೆಂದು, ರಕ್ಷಿಸುವಲ್ಲಿ ವಿಷ್ಣುವೆಂದು, ಭಕ್ತರ ಪಾಪ ಪರಿಹರಿಸುವಲ್ಲಿ ರುದ್ರನೆಂದು, ಭಕ್ತರ ಇಷ್ಟಾರ್ಥ ಕೊಡುವರಲ್ಲಿ ಈಶ್ವರನೆಂದು, ಮೋಕ್ಷ ಕೊಡುವ ಕಾಲದಲ್ಲಿ ಸದಾಶಿವ ಅಂದರೆ ಗುರು ಕೂಡ ಯಾರು ಬೇರೆ ಅಲ್ಲ, ಸಾಕ್ಷಾತ್ ಆದಿಪರಾಶಕ್ತಿನೇ. ಒಂದೇ ಶಕ್ತಿನೇ 3-4 ಥರ ಕೆಲಸ ಮಾಡ್ತಾ ಇರುತ್ತೆ ಎಂದು ಹೇಳಿಸಿಕೊಂಡರೂ ವಸ್ತು ಒಂದಲ್ಲದೆ ಭಿನ್ನವಿಲ್ಲ. ಪುರಾಣಗಳು ಕೂಡ ಏನು ಸಾಮಾನ್ಯ ಇಲ್ಲ, ಸರಿಯಾಗಿ ಹೇಳೋರಿಲ್ಲ. ಯಾರಂದರೆ ಅವರೆಲ್ಲ ಸ್ಟೋರಿಗಳು ಮನೋರಂಜನೆ ಮಾಡಿ ಡ್ಯಾನ್ಸ್ ಮಾಡಿಸೋದು, ಕುಣಿಸೋದು, ಇದರಲ್ಲೇ ಪುರಾಣಗಳು ಹೇಳ್ತಾರೆ. ಹಂಗಲ್ಲ, ತತ್ವ ಇರುತ್ತೆ ಇದರಲ್ಲಿ. ತತ್ವನ ತಿಳ್ಕೋಬೇಕು ನಾವು. ಆದ್ದರಿಂದ ಭಿನ್ನವಲ್ಲ. ಹರಿಹರಾದಿಗಳಲ್ಲಿ ಭೇದ ಭಾವಿಸುವವನು ಸದಾ ಜನನ ಮರಣ ರೂಪ ದುಃಖವನ್ನೇ ಅನುಭವಿಸುವನು. ಅಭೇದ ಭಾವಿಸುವವನು ಮುಕ್ತಿಯನ್ನು ಹೊಂದುವನು. ಭೇದ ಇಲ್ಲದಿರ ನಾವು ಎಲ್ಲರನ್ನು, ಯಾವ ದೇವರನ್ನು ನೋಡಿದ್ರೂ ಒಂದೇ ಪರಮಾತ್ಮ ಅಂತ ನಾವು ನಿರ್ಣಯ ಮಾಡಿಕೊಂಡಾಗ ಅವನು ಮೋಕ್ಷನೇ ಹೊಂದುತ್ತಾನೆ. ಮೂರ್ತಿಗಳು ದೇವರಲ್ಲ, ಅರ್ಥ ಮಾಡ್ಕೋಬೇಕು. ನಾವೇನೆಲ್ಲ ಮೂರ್ತಿಗಳು ರೂಪಗಳು ಎಲ್ಲ ಮಾಡ್ಕೊಂಡಿರ್ತೀವಿ ಅದೆಲ್ಲ ಬುದ್ಧಿತಂತ್ರ. ಪರಮಾತ್ಮ ವಸ್ತುತಂತ್ರ. ಬುದ್ಧಿತಂತ್ರ ಅಂದರೆ ನೋಡಿ, ದಕ್ಷಿಣ ಭಾರತದಲ್ಲಿರೋರಿಗೆ ವಿಷ್ಣು ಪರಮಾತ್ಮ ಹೆಂಗೆ ಕಾಣಿಸ್ತಂದ್ರೆ ಎನ್ ಟಿ ರಾಮಾರಾವ್ ಥರ ಕಾಣಿಸ್ತಾ ಇರ್ತಾರೆ. ಆದರೆ ಸಿನಿಮಾಗಳು ಹೆಚ್ಚು ನೋಡಿಬಿಟ್ಟು ವಿಷ್ಣು ರೂಪ ರಾಮನ ರೂಪ ನೆನೆಸ್ಕೊಂಡ್ರೆ ಎನ್ ಟಿ ರಾಮಾರಾವ್ ಥರ ಕಾಣಿಸ್ತಾ ಇರ್ತಾರೆ. ಹೆಚ್ಚು ಯಾವ ರೂಪದ ಬಗ್ಗೆ ನಾವು ಚಿಂತನೆ ಮಾಡಿರ್ತೋ ಆ ಥರ ಕಾಣಿಸ್ತಾ ಇರ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಲಕ್ಷ ವೆರೈಟಿಗಳು ಕೃಷ್ಣನ ಫೋಟೋಗಳಿರ್ತವೆ. ಅದೆಲ್ಲ ಬುದ್ಧಿತಂತ್ರ. ನಾವು ಯಾವ ಥರ ಊಹಿಸ್ಕೊತೀವೋ ಆ ಥರ ಸಗುಣ ಸಾಕಾರ ರೂಪದಲ್ಲಿ ಕಾಣಿಸ್ತಾ ಇರ್ತಾನೆ. ಆದರೆ ನಿರ್ಗುಣ ನಿರಾಕಾರ ಪರಮಾತ್ಮ ಆದವನು ವಸ್ತುತಂತ್ರ. ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕಾಗುತ್ತೆ. ಮೈಕನ್ನು ಮೈಕ್ ಥರನೇ ತಿಳ್ಕೋಬೇಕು. ಮೈಕನ್ನು ಆಕಲ್ ಥರ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಮೂರ್ತಿಗಳು ದೇವರಲ್ಲ. ಅವುಗಳಲ್ಲಿರುವ ಸರ್ವಸಾಕ್ಷಿಯಾದ ಅರಿವೇ, ಜ್ಞಾನವೇ, ಸಾಕ್ಷ್ಯದ ಅರಿವೇ ಶಕ್ತಿಯ ಸ್ವರೂಪವೆಂದು ಅಭೇದ ಭಾವಿಸುವವನು ಬ್ರಹ್ಮರಲ್ಲಿ ಐಕ್ಯನಾಗುವನು. ಆ ತತ್ವವನ್ನು ತಿಳ್ಕೋಬೇಕು. ಎಲ್ಲ ಮೂರ್ತಿ ಪೂಜೆಗಳಾಗಲಿ ಯಾವುದೇ ಆಗಲಿ ಎಲ್ಲವೂ ನಿನ್ನನ್ನು ಆ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ನಿನ್ನ ಸ್ವಭಾವದಲ್ಲಿ ತಿರುಗಿ ಅಲ್ಲಿ ಸೇರಿಸೋದು ಪ್ರಯತ್ನದಲ್ಲೇ ಮಾಡ್ತಾ ಇರ್ತವೆ. ನಿಮ್ಮ ಭಜನೆಯೇ ನನ್ನ ಭಜನೆಯು, ನಿಮ್ಮ ಸ್ತುತಿಯೇ ನನ್ನ ಸ್ತುತಿಯು, ನಿನ್ನ ಮೂರ್ತಿಗಳೇ ನನ್ನ ಮೂರ್ತಿಯು, ಇದು ನಿಜವಾಗಿ ಸತ್ಯವಿರುವುದು. ಸುಮ್ಮನೆ ನೀವು ನಡೆಯಿರಿ ಎನ್ನುತ್ತಾ ನಮ್ಮನ್ನು ಅಪ್ಪಿಕೊಳ್ಳುತ್ತಾ ಅಮ್ಮನು ಆಕಾಶದಲ್ಲಿ ಕಾಣದಂತಾದಳು. ಬಸವ ಕೇಳೆಂದು ಶಿವನು ಹೇಳಿದನು. ಆ ತ್ರಿಮೂರ್ತಿಗಳು ಅಯ್ಯೋ ನಮ್ಮನ್ನು ಬಿಟ್ಟು ಹೋಗ್ಬಿಡಮ್ಮ, ನಾನು ನಿಮ್ಮ ಹತ್ರನೇ ಇರಬೇಕು ಅಂತ ಭೇದ ಬುದ್ಧಿಯಲ್ಲಿರ್ತಾರೆ. ಅವರಿಗೆ ಆ ಭೇದ ಬುದ್ಧಿಯನ್ನು ತೆಗೆದುಬಿಟ್ಟು ಅಭೇದ ದರ್ಶನ ಮಾಡಿಸ್ಬಿಡ್ತಾರೆ. ನಾನು ಬೇರಲ್ಲ, ನೀವು ಬೇರಲ್ಲ ಅನ್ನೋ ಒಂದು ಜ್ಞಾನವನ್ನು ಕೊಟ್ಟುಬಿಟ್ಟು ಅಂತರ್ಧಾನ ಆಗಿಬಿಡ್ತಾಳೆ. ದೇವಿಯು ಕಾಣದೆ ಹೋಗಲು ನೆರೆದ ಪ್ರಜೆಗಳು ಕಾಣದಾದರೂ ಸ್ವಪ್ನ ವಸ್ತುಗಳ ಹಾಗೆ ನಮ್ಮ ಕಣ್ಣಿಗೂ ಮನಸ್ಸಿಗೂ ಎಲ್ಲವೂ ಕಾಣದಂತಾದವು. ಕಂಡ ದೇವಿಯು ಕಾಣದಂತಾದಳು. ಎಲ್ಲವೂ ತೋರದಿರಲು ಮೂವರು ಮಾತ್ರ ಉಳಿದೆವು. ಚಿದಾನಂದಾತ್ಮ ಗುರುಶ್ರೇಷ್ಠನೇ ರಕ್ಷಿಸಬೇಕೆಂದು ಬೇಡಿಕೊಂಡೆವು. ಎಲ್ಲ ದೇವಿ ಹೋದ ತಕ್ಷಣ ಎಲ್ಲವೂ ಮಾಯ ಆಗುತ್ತಂತೆ, ಏನೂ ಕಾಣಿಸ್ತಿಲ್ವಂತೆ. ಈ ಥರ 2ನೇ ಅಧ್ಯಾಯ ಪೂರ್ತಿ ಆಗುತ್ತೆ. ಮತ್ತು 3ನೇ ಅಧ್ಯಾಯದಲ್ಲಿ ಎಲೆ ಬಸವನೇ ಕೇಳು, ದೇವಿಯು ಬಹಳ ದಯೆಯನ್ನು ತೋರಿಸಿ ಕಾಣದಂತಾಗಲು ತಾಯಿಯನ್ನು ಕಳೆಕೊಂಡು ಶಿಶುವಿನಂತೆ ತ್ರಿಮೂರ್ತಿಗಳಾದ ನಾವು ಮೂವರು ದುಃಖಪಟ್ಟೆವು. ಪ್ರೀತಿಯ ತಾಯಿಯನ್ನು ಅಗಲಿ ಬಹಳ ಚಿಂತೆಯುಳ್ಳವರಾಗಿ ನಮ್ಮೊಳಗೆ ನಾವು ಬಹಳ ಆಲೋಚನೆಯನ್ನು ಮಾಡಿದೆವು. ಚಿಂತೆ ಮಾಡಲು ಫಲವಿಲ್ಲ. ಚಿಂತೆಯನ್ನು ಕಳೆಯುವ ದೇವಿಯು ಅಪ್ಪಣೆಯನ್ನು ಒಪ್ಪಿಕೊಂಡಿರುವೆವು. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಉದ್ಯೋಗದ ವಿಚಾರ ಮುಂದೆ ಹೇಗೆ? ಮೂವರಿಗಂತೂ ಅಪ್ಪಣೆಯಾಯಿತು. ಮೂವರು ಹೇಗೆ ಮಾಡುವೆವು ಎಂದು ಆಲೋಚನೆಯುಳ್ಳವರಾದೆವು. ದೇವಿ ಕಾಣಿಸ್ತಿಲ್ವಂತ ಮತ್ತೆ ಚಿಂತೆ ಆಯಿತು. ಚಿಂತೆ ಆದರೂ ಕೂಡ ಇಲ್ಲ, ದೇವಿ ಒಂದು ಕೆಲಸ ಕೊಟ್ಟಿದ್ದಾರೆ. ದೇವಿಯ ಒಂದು ಆಜ್ಞೆಯನ್ನು ಪಾಲನೆ ಮಾಡಬೇಕು. ಗುರುಗಳ ಹತ್ರನೂ ಅಷ್ಟೇ, ಗುರುಗಳ ಆಜ್ಞೆ ಪಾಲನೆ ಮಾಡೋದರಲ್ಲೇ ಕಲ್ಯಾಣ ಆಗಿರುತ್ತೆ. ಹೆಚ್ಚು ಆ ಕಡೆ ಈ ಕಡೆ ಏನು ಯೋಚನೆ ಮಾಡಬಾರ್ದು. ಸತ್ಯಕಾಮ ಅವರೆಲ್ಲರೂ ಕೂಡ ಫಸ್ಟು ಹಸುಗಳು ಗುರುಗಳ ಹತ್ರ ಹೋದ ತಕ್ಷಣ ಹೋಗಂತ 400 ಹಸುಗಳಿರ್ತವೆ. 400 ಹಸುಗಳು 1000 ಹಸುಗಳಾಗೋ ತನಕ ಈ ಕಡೆ ವಾಪಸ್ ಬರಲೇಬೇಡ ಅಂತ ಕಾಡಲ್ಲೇ ಇರಬೇಕು. ಅದು ಯಾವಾಗ 400 ಹಸುಗಳು 1000 ಹಸುಗಳು ಪೂರ್ತಿ ಆಗ್ತಾವೋ ಆ ಪೂರ್ತಿಯಾಗಿ ನೀನು ಗುರುಗಳ ಹತ್ರ ಬರೋದಕ್ಕಿಂತ ಮುಂಚೆ ಅಲ್ಲಿ ಹಸುಗಳೇ ಬ್ರಹ್ಮೋಪದೇಶನ ಮಾಡಿಬಿಟ್ಟಿರ್ತವೆ.
ಗುರು ಆಜ್ಞೆಯನ್ನು ಪಾಲನೆ ಮಾಡಿದ್ರೆ ಪರಮಾತ್ಮ ತತ್ವ ಎಲ್ಲ ವ್ಯಾಪಕವಾಗಿರುತ್ತೆ. ಜಡವಾದ ವಸ್ತುಗಳಲ್ಲಿ ಎಲ್ಲದರಲ್ಲೂ ಇರುತ್ತೆ. ನಮ್ಮಲ್ಲಿ ಶಿಷ್ಯತ್ವ ಅನ್ನೋದು ಪರಿಪಕ್ವ ಆದರೆ ಸಾಕು. ಆ ಗುರು ಆಜ್ಞೆಯನ್ನು ಕೇವಲ ಫಾಲೋ ಮಾಡಿದ್ದಕ್ಕೆ ಹಸುಗಳೇ ಬ್ರಹ್ಮೋಪದೇಶ ಮಾಡಿಬಿಟ್ಟಿರ್ತಾರೆ. ಮತ್ತು ಗುರುಗಳ ಹತ್ರ ಬಂದರೆ ಗುರುಗಳು ಗಮನಿಸ್ತಾರೆ, ಬ್ರಹ್ಮ ತೇಜಸ್ಸಿಂದ ಬರ್ತಾ ಇರ್ತಾನೆ ವಾಪಸ್ಸು 1000 ಹಸುಗಳಾದಮೇಲೆ. ಗುರುಗಳಿಗೆ ಅರ್ಥ ಆಗಿಬಿಡುತ್ತೆ, ಮುಂಚೆ ನಿನಗೆ ಆಗೋಗಿದ್ದು ಬ್ರಹ್ಮೋಪದೇಶ, ಅವನೊಂದು ಶಿಷ್ಯತ್ವದಿಂದನೇ ಪ್ರಕೃತಿಯಿಂದನೇ ಬ್ರಹ್ಮೋಪದೇಶ ಆಗಿಬಿಟ್ಟಿದೆ ಅಂತ. ಮತ್ತೆ ಅದನ್ನೇ ಮತ್ತೆ ಇನ್ನೊಂದು ಗುರುವಿಂದನೇ ಬರಬೇಕಲ್ಲ ವಿದ್ಯೆ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ರಿಪೀಟ್ ಮಾಡ್ತಾನೆ ಅಷ್ಟೇ ಹೊರತು ಅವನಿಗೆ ಆ ಗುರು ಆಜ್ಞೆಯನ್ನು ಪಾಲನೆ ಮಾಡೋದ್ರಲ್ಲಿ ಅವನಿಗೆ ಬ್ರಹ್ಮೋಪದೇಶ ಆಗಿಬಿಟ್ಟಿರುತ್ತೆ. ಆ ಥರ ದೇವಿಯ ಒಂದು ಆಜ್ಞೆಯನ್ನು ಪಾಲನೆ ಮಾಡಬೇಕಂದ್ಬಿಟ್ಟು ಇವಾಗ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಜಗಕ್ಕೆ ಒಡೆಯ ಒಬ್ಬನಾದರೆ ಜಗತ್ತಿನ ವ್ಯವಹಾರ ಚೆನ್ನಾಗಿ ನಡೆಯುವುದು. ಮೂವರು ಒಡೆಯರಾಗಲು ಜಗತ್ತಿನ ಕಾರ್ಯ ಹೇಗೆ ನಡೆಯುವುದು? ಜಗತ್ತಿಗೆ ನಾನು ಒಡೆಯ, ನನ್ನ ಹೇಳಿಕೆಯಂತೆ ಜಗತ್ತಿನ ಕಾರ್ಯವನ್ನು ಮಾಡಿರೆಂದು ಶಿವನು ನುಡಿಯಲು, ಬ್ರಹ್ಮನು ಒಡೆಯ ನಾನು, ನನ್ನ ಹೇಳಿಕೆಯಂತೆ ನೀವಿಬ್ಬರು ಇರಿ ಎಂದನು. ಇದು ಕೂಡ ಸಮಸ್ಯೆನೇ. ಅದಕ್ಕೆ ಹೇಳೋದು 3 ಜನ ನಾಯಕರು ಇರೋಕ್ಕಾಗೋದಿಲ್ಲ. ದೇವಿಯೇನೋ ಬಂದುಬಿಟ್ಟಿದ್ದು ನೀವು ಜಗತ್ತಿಗೆ 3 ಜನ ನಾಯಕರಾಗಿ ಒಡೆಯರಾಗಿ ಅಂತಾರೆ. ಈಗ ನೋಡಿ, ಜಗಳ ಸ್ಟಾರ್ಟ್ ಆಯ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ಆಶ್ರಮದಲ್ಲಾಗಲಿ ಯಾರಾಗಲಿ ಒಬ್ಬರು ಅಧ್ಯಕ್ಷರಿರಬೇಕು, ಒಬ್ಬರು ನಾಯಕರಿರಬೇಕು. ಅನಾಯಕಾಹ ವಿನಶ್ಯಂತಿ, ನಾಯಕ ಇಲ್ಲದೇ ಇರೋರು ನಾಶ ಹೊಂದುತ್ತಾರೆ. ಬಹುನಾಯಕಾಹ ವಿನಶ್ಯಂತಿ, ಹೆಚ್ಚು ನಾಯಕರಿದ್ದರೂ ಕೂಡ ವಿನಾಶ ಆಗ್ತಾರೆ. ಈಗ 3 ಜನ ತ್ರಿಮೂರ್ತಿಗಳು ಜಗಳ ಸ್ಟಾರ್ಟ್ ಆಯಿತು. ಶಿವ ನಾನು ಲೀಡರ್ ಆಗ್ತೀನಿ, ನೀವಿಬ್ಬರು ನಾನು ಹೇಳ್ದಂಗೆ ಕೇಳಿ ಅಂತ. ಬ್ರಹ್ಮ ಅಂತ ಇದ್ದಾನೆ, ಇಲ್ಲ ನಾನು ಲೀಡರ್ ಆಗ್ತೀನಿ, ನೀವಿಬ್ಬರು ನಾ ಹೇಳ್ದಂಗೆ ಕೇಳಿ ಅಂತ ಬ್ರಹ್ಮ ಅಂತ ಇದ್ದಾನೆ. ಎಲ್ಲ ಜಾಗದಲ್ಲಿ ಇದೇ ಆಗೋದು. ಇಷ್ಟೊಂದು ಪುರಾಣಗಳಿದೆ, ಮತ್ತು ಅದೇ ತಪ್ಪನ್ನೇ ಮಾಡ್ತಾ ಇರ್ತೀವಿ. 2-3 ಜನಕ್ಕೆ ಕಥನಗಳು ಕೊಟ್ಟುಬಿಟ್ಟು ಜಗಳ ನೋಡಿ ತಮಾಷೆ ಮಾಡ್ತಾ ಇರ್ತೀವಿ. ಯಾರ ಹೊಟ್ಟೆಯಲ್ಲಿ 14 ಲೋಕಗಳಿರುವವೋ ಅವರೇ ಒಡೆಯರು, ಯಾರಿಗಿರುವುದಿಲ್ಲ ಅವರು ಸೇವಕರೆಂದು ಶಿವನು ಹೇಳಲು, ಬ್ರಹ್ಮನು ನಗುತ್ತಾ ಶಿವನಿಗೆ ಮತ್ತು ನಾರಾಯಣನಿಗೆ ಲೋಕಗಳನ್ನು ತೋರುವನೆಂದು ನಮ್ಮಿಬ್ಬರ ಶರೀರವನ್ನು ನುಂಗಿದನು. ನಾನು ನನ್ನ ಶರೀರದಲ್ಲಿ 14 ಲೋಕಕ್ಕೆ ತೋರಿಸಿ ಅಂತ ಶಿವನನ್ನು ಮತ್ತು ವಿಷ್ಣುವನ್ನು ಇಬ್ಬರನ್ನು ನುಂಗದಂತೆ ಬ್ರಹ್ಮನ ಹೊಟ್ಟೆಯಲ್ಲಿ ನಾವಿಬ್ಬರು ಹೊಕ್ಕೆವು. ಅನಂತ ನದಿಗಳು, ಪರ್ವತಗಳು, ಹಕ್ಕಿ, ಹುಳ, ಕ್ರಿಮಿ, ಪಶುಗಳು, ನರರು, ದೇವತೆಗಳು, ರಾಕ್ಷಸರು, ಕಠಿಣವಾದ ಸಮುದ್ರ, ಅರಣ್ಯಗಳು, ಅಹಂಕಾರವುಳ್ಳ ಅರಸರು ಬ್ರಹ್ಮನ ಹೊಟ್ಟೆಯಲ್ಲಿ ತೋರುತ್ತಿದ್ದರು. ಎಲ್ಲ ನೋಡ್ತಾ ಇದ್ದಾರೆ ವಿಷ್ಣು ಮತ್ತು ಶಿವ. ರಥವು, ಕುದುರೆ, ಕಾಳಾಲು, ಮಹಾರಥಿಕರು, ಶಸ್ತ್ರಗಳು, ಕಹಳೆ, ದೊಡ್ಡ ನಗಾರಿ, ಮೇಲಾದ ಯುದ್ಧಭೂಮಿಯು, ಗಾಳಿಯ ಹೊಡೆತದಿಂದ ಧ್ವನಿಯಾಗುತ್ತಕ್ಕ ವಾದ್ಯ, ಶುಭಮಂಗಳಗಳು, ವೈಭವ, ಬುದ್ಧಿ, ಶಾಂತಿ, ಗುರುಭಜನೆ, ಸತ್ವರಜ ತಮರನಿಪ, ಬ್ರಹ್ಮ, ರುದ್ರರು, ಋಷಿಗಳು ಲೆಕ್ಕವಿಲ್ಲದ ಬ್ರಹ್ಮನ ಹೊಟ್ಟೆಯಲ್ಲಿ ಇದ್ದರು. ವಿವೇಕ ತ್ರಿಮೂರ್ತಿಗಳ ನ್ಯಾಯ ನಿರ್ಣಯ, ಶರೀರ ನುಂಗೋಣ, ಇವುಗಳ ನಿಜವಾದ ಅರ್ಥವನ್ನು ಮುಮುಕ್ಷುಗಳು ಅವಶ್ಯವಾಗಿ ತಿಳಿಯತಕ್ಕದ್ದು. ಏನು ಇದರಲ್ಲಿ ತತ್ವ ಏನು ಅಂತ, ಯಾವುದೊಂದು ವಸ್ತು ಒಳಗೆ ತಯಾರಾಗದೆ ಹೊರಗೆ ತೋರುವುದಿಲ್ಲ. ಒಳಗೇನೆ ಫಸ್ಟು ಮನಸ್ಸಲ್ಲಿ ತಯಾರಾಗಿ ಮತ್ತೆ ಹೊರಗಡೆ ಅದು ಉತ್ಪತ್ತಿ ಆಗುತ್ತೆ. ಒಂದು ಮನೆ ಕಟ್ಟಬೇಕಂದ್ರೆ ಮನೆಯ ಪ್ಲ್ಯಾನ್ ಫಸ್ಟು ಬುದ್ಧಿಯಲ್ಲಿ ತಯಾರಾಗುತ್ತೆ. ಪ್ಲ್ಯಾನ್ ಆ ಬುದ್ಧಿಯಲ್ಲಿ ತಯಾರಾದಮೇಲೆ ಹೊರಗಡೆ ಅದು ಕಾಣಿಸೋದು. ಆದುದರಿಂದ 4 ಅಂತಃಕರಣ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇವೇ 14 ಲೋಕಗಳು. ಇವುಗಳನ್ನು ಹುಟ್ಟಿಸುವ, ರಕ್ಷಿಸುವ, ಲಯಿಸುವ ಶಕ್ತಿಯು ಯಾರಲ್ಲಿರುವವೋ ಅವರ ಹೊಟ್ಟೆಯಲ್ಲಿ 14 ಲೋಕಗಳು ಇದ್ದಂತೆ ತಿಳಿಯಬೇಕು. ಅವರೇ ಹಿರಿಯರೆಂದು ನಿರ್ಣಯವಾಯಿತು. ಈ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂಡ್ಬಿಟ್ರೆ ಸಾಕು. ನಿನ್ನಲ್ಲೇ 14 ಲೋಕ. ಈ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ನೀನು ಅದನ್ನು ಕಂಟ್ರೋಲ್ ಮಾಡಿದಾಗ, ಆ ಕೆಪಾಸಿಟಿ ಬಂದಾಗ ನೀನೇ ಸೃಷ್ಟಿಕರ್ತ. ಇಲ್ಲ, ಇಂದ್ರಿಯಗಳಿಗೆ ನಾವೇ ಸರೆಂಡರ್ ಆಗಿಬಿಟ್ಟಿದ್ವಿ. ಇಂದ್ರಿಯಗಳು ಕಣ್ಣು ಅದು ನೋಡಬೇಕಂದ್ರೆ ಹೋಗೆಲ್ಲ ಅದು ಹೇಳಿದ ಕೆಲಸ ಹೋಗಿ ನೋಡ್ಕೊಂಬರ್ತೀವಿ. ನಾಳೆಗೆ ಇರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ, ನಮ್ಗೆ ಬೇಕಂದರೆ ಆ ರುಚಿಯಾಗಿರೋ ವಸ್ತು ತಿನ್ನಕ್ಕೆ ಹೋಗ್ತೀವಿ. ಆದರೆ ಇಂದ್ರಿಯ ಗುಲಾಮರಾಗ್ಬಿಟ್ಟಿರ್ತೀವಿ ನಾವು. ಇಲ್ಲ, ಅವರು ಅಲ್ಲ. ಈ ಇಂದ್ರಿಯಗಳನ್ನು ಯಾರು ಗೆದ್ದಿರ್ತಾರೋ ಅವರೇ ನಿಜವಾದ ಈಶ್ವರರು ಅಂದ್ಬಿಟ್ಟು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬ ನಿಯಮದಂತೆ ಬ್ರಹ್ಮಾಂಡದಲ್ಲಿರುವ ಸರ್ವ ವಸ್ತುಗಳು ಪಿಂಡಾಂಡ ದೇಹದಲ್ಲಿ ಸೂಕ್ಷ್ಮ ರೂಪದಿಂದಿರುವವು. ದೇಹದಲ್ಲಿರುವ ವಸ್ತುಗಳನ್ನು ತಿಳಿದರೆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳನ್ನು ತಿಳಿದಂತೆ ಎಂದು ನಿಶ್ಚಯಿಸತಕ್ಕದ್ದು.
ಶರೀರ ನುಂಗೋಣ, ಸ್ಥೂಲ ಶರೀರ, ಜಾಗೃತ ಅವಸ್ಥೆ ಇವುಗಳಿಗೆ ವಿಷ್ಣು ಅಧಿಪತಿಯು. ಯಾಕಂದರೆ ಲೋಕಗಳ ಸಂರಕ್ಷಣೆಯ ವ್ಯವಹಾರ ಇಲ್ಲಿಯೇ ನಡೆಯುವುದು. ಸೂಕ್ಷ್ಮ ಶರೀರ ಸ್ವಪ್ನಾವಸ್ಥೆಗಳಿಗೆ ಬ್ರಹ್ಮ ಒಡೆಯ. ಯಾಕೆಂದರೆ ಉತ್ಪತ್ತಿಯ ವ್ಯವಹಾರ ಇಲ್ಲಿಯೇ ನಡೆಯುವುದು. ಕಾರಣ ಶರೀರ ನಿದ್ರಾವಸ್ಥೆಗೆ ರುದ್ರನು ಒಡೆಯ. ಯಾಕಂದರೆ ಜಾಗ್ರತ್ ಸ್ವಪ್ನಗಳಲ್ಲಿ ನಡೆದ ವ್ಯವಹಾರ ಇಲ್ಲಿಯೇ ಲಯವಾಗುವುದು. ಅದಕ್ಕೆ ಶಿವನನ್ನು ಹೆಚ್ಚು ಧ್ಯಾನ ಮಾಡಿ ಮೋಕ್ಷ ಹೊಂದವರೆಲ್ಲ ಆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಸುಷುಪ್ತಿ ಅವಸ್ಥೆ ಒಡೆಯಲ್ಲ. ಎಲ್ಲ ಏನು ಬೇಡ, ಪ್ರಪಂಚ ಬೇಡ ಅನ್ಕೊಳ್ಳೋರೆಲ್ಲವನ್ನು ಬಿಟ್ಟು ಧ್ಯಾನ ಅವಸ್ಥೆಗೆ ಸಮಾಧಿ ಸ್ಥಿತಿ ಕೊಟ್ಟೋಗ್ಬಿಡ್ತಾರೆ. ಜಾಗೃತದಲ್ಲಿ ಚೆನ್ನಾಗಿ ತಿಳಿಯುವ ಸರ್ವಗುಣವು, ಸ್ವಪ್ನದಲ್ಲಿ ಸಂಶಯ ತಿಳಿಯುವ ರಜೋಗುಣವು, ನಿದ್ದೆಯಲ್ಲಿ ಏನೂ ತಿಳಿಯ ಬರುವ ತಮೋಗುಣವು ಮುಖ್ಯವಾಗಿರುವವು. ಹೀಗಿರಲು ಬ್ರಹ್ಮ ವಿಷ್ಣು ರುದ್ರನನ್ನು ನುಂಗಿದನೆಂದರೆ ಅದರ ವ್ಯವಹಾರ ಏನೂ ತಿಳಿಯದೆ ಕೇವಲ ಕಲ್ಪನಾಮಯ ಶರೀರವುಳ್ಳವನಾದನು. ಅಂದರೆ ಆ ಮೂರು ಅವಸ್ಥೆಗಳಿಗೆ ಅತೀತವಾಗಿ ಬ್ರಹ್ಮ ನಿಂತುಕೊಳ್ಳೋ ಅಭ್ಯಾಸ ಮಾಡಿದಂತೆ. ಬ್ರಹ್ಮನ ಕಲ್ಪನಾಮಯ ಸೃಷ್ಟಿಯನ್ನು ಇವರಿಬ್ಬರೂ ಅನೇಕ ವಿಧವಾಗಿ ನೋಡಿದರು. ಕಲ್ಪಿಸಿದಂತೆ ವಸ್ತುಗಳು ತೋರುವವು. ನಾವು ಮನಸ್ಸಲ್ಲಿ ಏನೆಲ್ಲ ಕಲ್ಪನೆ ಮಾಡ್ಕೊತಾ ಇರ್ತೀವೋ ಆ ಲೋಕಗಳು ನಾವು ಒಳಗಡೆ ಹೆಂಗೆ ಭಾವನೆ ಇರುತ್ತೆ ಹಂಗೆ ಕಾಣಿಸ್ತಾ ಇರ್ತಾರೆ. ವಶಿಷ್ಠರು ಎಲ್ಲ ಧ್ಯಾನ ಎಲ್ಲ ಮೋಕ್ಷಕ್ಕೆ ಸಾಧನೆ ಮಾಡಿ ಇಂದ್ರಿಯಗಳ ನಿಗ್ರಹ ಮಾಡಿಬಿಟ್ಟು 100 ವರ್ಷ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. 100 ವರ್ಷ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಇನ್ನೂ ನಾನು ಸಮಾಧಿ ಸ್ಥಿತಿಯಲ್ಲೆಲ್ಲ ಲಯ ಮಾಡ್ಕೊಂಬಿಟ್ಟಿದ್ದೀನಲ್ಲ, ನನಗಿಂತ ಭಿನ್ನವಾಗಿ ಬೇರೆ ಇನ್ಯಾವುದಾದ್ರೂ ಸೃಷ್ಟಿ ಇರುತ್ತಾ ಅಂತ ಒಂದು ಸ್ವಲ್ಪ ಸಂಶಯ ಬರುತ್ತೆ. ಕಣ್ಣು ತೆಗೆದು ನೋಡ್ತಾನೆ, 2 ಸೂರ್ಯಗಳು 2 ಚಂದ್ರಗಳು ವಿಚಿತ್ರವಾದ ಸೃಷ್ಟಿ ಕಾಣಿಸ್ತಾ ಇರುತ್ತೆ. ನಿಮ್ಮನ್ನು ಯಾರು ಸೃಷ್ಟಿ ಮಾಡ್ದಂತ ಕೇಳ್ತಾನೆ. ಅದೇನು ನೀನೇ ಸೃಷ್ಟಿ ಮಾಡಿ ನೀನೇ ಕೇಳ್ತೀಯಲ್ಲ ಅಂತ. ನಾನೇ ಅವಾಗ ಸೃಷ್ಟಿ ಮಾಡಿದೆ ಅಂತ. ನಿನಗೆ ಯಾವಾಗ ಸಂಶಯ ಬಂತೋ ನನಗಿಂತ ಅತಿರಿಕ್ತವಾಗಿ ಇನ್ನೇನಾದರೂ ಲೋಕಗಳಿದೆ ಅಂತ, ಅಷ್ಟರಲ್ಲೇ ನಮ್ಮದೆಲ್ಲರೂ ಉತ್ಪತ್ತಿ ಆಗೋಯಿತು ಅಂತ. ಮನಸ್ಸಲ್ಲಿ ನಾವು ಏನೆಲ್ಲ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂತಾರೋ ಪ್ರಪಂಚ ಅದೇ ಥರ ಕಾಣಿಸ್ತಾ ಇರುತ್ತೆ. ಈಗಲೂ ಅಷ್ಟೇ ನಮ್ಮ ದೃಷ್ಟಿ ಹೆಂಗಿದೆಯೋ ಪ್ರಪಂಚ ಹಂಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ನಮ್ಮ ದೃಷ್ಟಿನೇ ಕೆಟ್ಟದಾಗಿದ್ದಾಗ ಎಲ್ಲರೂ ಕೆಟ್ಟವ್ರ ಥರನೇ ಕಾಣಿಸ್ತಾ ಇರ್ತಾರೆ. ನಮ್ಮ ದೃಷ್ಟಿನೇ ಸಚ್ಚಿದಾನಂದ ಸ್ವರೂಪ ಆಗಿದ್ರೆ ಎಲ್ಲವೂ ಸಚ್ಚಿದಾನಂದ ಸ್ವರೂಪವಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಅದೇ ಥರ ಈಗ ಬ್ರಹ್ಮ ಸಂಕಲ್ಪ ಮಾತ್ರದಲ್ಲಿ, ಕಲ್ಪನಾ ಮಾತ್ರದಲ್ಲಿ ಊಹಿಸ್ಕೊತಾ ಇದ್ದರೆ ಆ ಊಹಿಸ್ಕೊಂಡಿರೋದೆಲ್ಲ ಒಳಗಡೆ ಶಿವ ಮತ್ತು ವಿಷ್ಣು ಹೋಗಿ ಎಲ್ಲವೂ ಅದೇ ಥರ ಎಲ್ಲ ನೋಡ್ತಾ ಇರ್ತಾರೆ. ಬ್ರಹ್ಮನ ಉದರದಲ್ಲಿರುವ ಅನೇಕ ಲೋಕಗಳನ್ನು ಕಂಡು ನಾವು ಮೆಚ್ಚಿದೆವು. ಆ ಕಾಲಕ್ಕೆ ವಿಷ್ಣು ನನ್ನ ಗರ್ಭದಲ್ಲಿ ಮೋಸವಿಲ್ಲದೆ ಸದಾ ನಿರ್ಮಲವಾದ ಲೋಕಗಳನ್ನು ಆಶ್ಚರ್ಯಪಡುವಂತೆ ನೋಡಿರಿ. ಆಸೆಯುಳ್ಳವರು ಹೋಗಿರೆಂದು ತನ್ನ ಬಾಯಿಯನ್ನು ತೆರೆದನು. ಮತ್ತು ವಿಷ್ಣುನು ನೀವು ನಾನು ಬಾಯಿ ತೆರಿತೀನಿ, ನನ್ನ ಒಳಗಡೆ ಕೂಡ ನೋಡಿ 14 ಲೋಕಗಳಿರ್ತಾವಂತ ವಿಷ್ಣು ಅಂದಂತೆ. ಬ್ರಹ್ಮನೇ ಇಬ್ಬರೂ ನೋಡುವುದೇಕೆ? ನೀನು ವಿಷ್ಣುವಿನ ದೇಹದೊಳಗೆ ನೋಡಿದರಾಯಿತು ನೋಡೆಂದು ಶಿವನು ನುಡಿಯಲು, ಬ್ರಹ್ಮನು ವಿಷ್ಣುವಿನ ದೇಹದಲ್ಲಿ ಹೊಕ್ಕು ನೋಡುತ್ತಿರಲು, ವಿಷ್ಣುವು ಜಾಗೃತ ಅವಸ್ಥೆಯಲ್ಲಿ ಹೃದಯ ಕಮಲದ ಅಷ್ಟದಳಗಳಲ್ಲಿ ನಿದ್ರಿತನಾದನು. ಅಂದರೆ ಸರ್ವಾವಾಸನರಹಿತನಾಗಿ ಶಕ್ತಿಯ ಸ್ವರೂಪದಲ್ಲಿ ಮಗ್ನನಾದನು. ವಿಷ್ಣು ದೇವಿಯ ಪಾದಕಮಲದ ಧ್ಯಾನದಿಂದ ಇಂದ್ರಿಯಗಳು ವಾಯುವು ನಿಶ್ಚಲವಾಗಲು ಬಾಹ್ಯವನ್ನು ನೋಡದೆ ಪರಮಾತ್ಮ ಸ್ವರೂಪವುಳ್ಳವನಾದನು. ಈ ಸ್ಥಿತಿಯನ್ನು ನೋಡಿ ಅವರಿಬ್ಬರು ಬಂದರೆ ವಿಚಾರಿಸೋಣ ಎಂದು ಆ ಸ್ಥಾನವನ್ನು ಶಿವನು ಬಿಟ್ಟನು. ಈಗ ಬ್ರಹ್ಮಾಂಡವಿದು ಹೇಗಿರುವುದೋ ನೋಡುವನೆಂದು ಹೋಗುತ್ತಿರಲು ಮಹಾಜಲದ ಬಹು ತೆರೆಗಳು ನಾನಾ ಪ್ರಕಾರದ ಚಿತ್ರಗಳಿಂದ ಹಬ್ಬುತ್ತಿದ್ದವು. ನಾನು ಈ ಕಡೆಗೆ ಬರಲು ಆಗ ಬ್ರಹ್ಮನು ವಿಷ್ಣುವಿನ ದೇಹದೊಳಗೆ ಅನೇಕ ಲೋಕ ಖಜಾನೆಗಳನ್ನು ಕಂಡನು. ಬ್ರಹ್ಮ ಕೂಡ ವಿಷ್ಣುವಿನ ಎಲ್ಲ ಲೋಕಗಳನ್ನು ಕಾಣ್ತಾನೆ. ವಿಷ್ಣು ಬ್ರಹ್ಮನ ಹೊಟ್ಟೆಯಲ್ಲಿ ಕಂಡ ಹಾಗೆ ಬ್ರಹ್ಮ ವಿಷ್ಣುವಿನ ದೇಹದಲ್ಲಿ ಬ್ರಹ್ಮಲೋಕ ಮೊದಲಾದ ಅನೇಕ ಐಶ್ವರ್ಯವಾದವುಗಳನ್ನು ನೋಡಿದನು. ನೋಡಿ ಬೇಸತ್ತು ಹೊರಗೆ ಹೋಗುವ ದಾರಿ ತಿಳಿಯದೆ ವಿಷ್ಣುವಿನ ಹೊಕ್ಕಳಿನಿಂದ ಹೊರಟು ಗಾಬರಿಯಾಗಿ 4 ದಿಕ್ಕುಗಳನ್ನು ನೋಡಿದನು. ಅದಕ್ಕೆ ನಾಭಿಯಿಂದ ಹೊರಗಡೆ ಬರೋ ದಾರಿ ಕಾಣಿಸ್ತೀರ, ನಾಭಿಯಿಂದನೇ ಹೊರಗಡೆ ಬರ್ತಾನೆ. ಬ್ರಹ್ಮನು 4 ದಿಕ್ಕುಗಳನ್ನು ನೋಡಲು ಕರ್ಮ, ವಿರತಿ, ಯೋಗ, ಭಾವನೆಗಳೆಂಬ 4 ಮುಖಗಳು ತೋರಿದವು. ಮೇಲೆ ನೋಡಲು ನಾನೇ ಪರಶಿವನೆಂಬ ವಿಚಾರ ಮುಖ ತೋರಿತು. ಆ ಅಹಂಕಾರ ರೂಪ ಮುಖವನ್ನು ಶಿವನು ಕಡಿದನು. ನಾನೇ ಅಂತ ಬ್ರಹ್ಮನಿಗೇನು ಅಹಂಕಾರ ಬಂದಿತ್ತೋ ಅದನ್ನು ಶಿವ ಒಂದು ಮುಖಾನ ಕಡಿತಾನಂತೆ.
ಆ ಮುಖ ಕಡಿದಕ್ಕೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಸ್ಟೋರಿ ಬರುತ್ತೆ. ಬ್ರಹ್ಮನಿಗೆ ನಾನೇ ಶ್ರೇಷ್ಠ ಎಂಬ ಅಹಂಕಾರ, ಅಲ್ಲಿ ಲಿಂಗ ಉದ್ಭವ ಕೂಡ ಆಗುತ್ತೆ. ಒಂದು ಸತಿ ಅದೇ ವಿಷ್ಣು ಮತ್ತು ಬ್ರಹ್ಮ ನಾನು ದೊಡ್ಡವನು ಅಂತ ಜಗಳ ಆಡ್ತಾ ಇರ್ತಾರೆ. ಆವಾಗ ಶಿವ ಮಧ್ಯದಲ್ಲಿ ಒಂದು ಲಿಂಗನ ಜ್ಞಾನ ಸ್ವರೂಪದ ಪ್ರಕಾಶ ಸ್ವರೂಪದ ಒಂದು ಲಿಂಗನ ಉದ್ಭವ ಮಾಡಿಬಿಡ್ತಾನೆ. ಅದಕ್ಕೆ ಫುಲ್ಲು ಎಲ್ಲಿ ತನಕ ಹೋಗಿ ಅಂತ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಪಾತಾಳದಲ್ಲೂ ಅದು ಸಿಕ್ಕಾಪಟ್ಟೆ ಉದ್ದವಾಗಿರುತ್ತೆ. ನೀವಿಬ್ಬರಲ್ಲಿ ಯಾರು ಈ ಥರ ಅಂತಾನ ನೋಡ್ಕೊಂಡು ಬರ್ತೀರೋ ಅವರೇ ಗ್ರೇಟ್ ಅಂತ ಡಿಸೈಡ್ ಆಗುತ್ತೆ ಅಂತ ಆಕಾಶವಾಣಿಯಿಂದ ಶಿವ ಹೇಳ್ತಾನೆ. ಬ್ರಹ್ಮ ಮೇಲಕ್ಕೆ ಹೋಗ್ತಾನೆ, ವಿಷ್ಣು ವರಾಹ ಅವತಾರ ನಿಂತು ಭೂಮಿಯನ್ನು ಹಗದು ನೋಡ್ತಾನೆ, ಕೆಳಗಡೆ ಇದ್ದಾರೆ ಅಂತ ಎಲ್ಲಿದೆ ಅಂದ್ಬಿಟ್ಟು. ಸುಮಾರು ಸಾಯಂಕಾಲದೊಳಗಡೆ ಎಲ್ಲ ನೋಡಿ ಬಂದುಬಿಡ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರೂ ವಿಷ್ಣುವಿಗೆ ಸಿಗೋದಿಲ್ಲ ಕೆಳಗಡೆ ಬುಡ ಎಲ್ಲಿದೆ ಅಂತ. ವಾಪಸ್ ಬಂದುಬಿಟ್ಟು ನನಗೆ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ ಅಂತ ಬ್ರಹ್ಮ ಹೋಗ್ತಾ ಇರ್ತಾನೆ, ಎಷ್ಟು ಹೋದ್ರೂ ಕಾಣಿಸ್ತಾ ಇರೋದಿಲ್ಲ. ಮೇಲ್ಗಡೆಯಿಂದ ಇದು ತಾಳೆ ಹೂವು ಅಂತಾರಲ್ಲ, ಕೇವಡ ತಾಳೆ ಹೂವು ಮಗ್ಗಲ್ ರೇಖು ಅಂತಾರೆ ತೆಲುಗಿನಲ್ಲಿ. ಅದು ಮತ್ತು ಇನ್ನೊಂದು ಇಬ್ಬರು ಹಸು ಬರ್ತಾಯಿದ್ರೆ ಅವ್ರನ್ನ ಇನ್ನೂ ಎಷ್ಟು ದೂರ ಇದೆ ಮೇಲ್ಗಡೆ ಅಂದರೆ, ಅಯ್ಯೋ ನಾವು ಎಷ್ಟೋ ಯುಗಗಳ ಕಲ್ಪಗಳ ಮುಂದೆ ಹೋದರೆ ನಾವೇ ನೋಡೋಕ್ಕಾಗಿದ್ರೆ ವಾಪಸ್ ಬರ್ತಾಯಿದ್ದೀವಿ, ಅದರ ಅಂತ ಎಂತೂ ಸಿಗೋದಿಲ್ಲ ಅಂತಾರೆ. ಹಾಗಾದರೆ ನೀವು ಶಿವನ ಹತ್ರ ನಮಗೆ ಸುಳ್ಳು ಸಾಕ್ಷಿ ಹೇಳಿ ನಾವು ಅಂತ ನೋಡಿ ಬರ್ತಾಯಿದ್ದೀವಿ ಅಂತ ಅಂತಾರೆ. ಸರಿ ಅಂತ ಹೇಳಿಕೆಗೆ ಅವು ಸುಳ್ಳು ಸಾಕ್ಷಿ ಹೇಳ್ತವೆ. ಈಶ್ವರನಿಗೆ ಸರ್ವಜ್ಞ ಆಗಿರ್ತಾನೆ, ಅವೆರಡಕ್ಕೂ ಶಾಪ ಕೊಟ್ಬಿಡ್ತಾನೆ. ಅದಕ್ಕೆ ತಾಳೆ ಹೂವು ಶಿವನಿಗೆ ಅರ್ಪಣೆ ಮಾಡೋದಿಲ್ಲ. ಮತ್ತು ಹಸು ಮುಖದಿಂದ ಹೂ ಅಂತ ಅಂದಿರುತ್ತೆ, ಬಾಲದಿಂದ ಇಲ್ಲ ಅಂತ ಅಂದಿರುತ್ತೆ. ಅದಕ್ಕೆ ಹಸುಗೂ ಕೂಡ ನಿನಗೂ ಕೂಡ ಮುಖಕ್ಕೆ ಫ್ರಂಟ್ ಭಾಗದಲ್ಲಿ ಪೂಜೆ ಆಗೋದಿಲ್ಲ, ನಿನಗೆ ಹಿಂದಗಡೆ ಭಾಗದಲ್ಲಿ ಪೂಜೆ ಆಗುತ್ತೆ. ನೀನು ಮತ್ತೆ ಕಲಿಯುಗದಲ್ಲಿ ಮುಖದಿಂದ ಮಲ ವಿಷ್ಟಾನ ತಿಂತೀಯ ಅಂತ. ಅದಕ್ಕೆ ಹಸುಗಳನ್ನು ಹೊರಗಡೆ ಬಿಟ್ಟರೆ, ಯಾರಾದರೂ ಹೊರಗಡೆ ಮಲ ವಿಸರ್ಜನೆ ಮಾಡಿದರೆ ಒಣಗೋಗಿದ್ರೆ ಅದನ್ನು ಹಸುಗಳು ತಿಂದುಬಿಡ್ತವೆ. ಅದು ಶಾಪದಿಂದ ಅನಿಸುತ್ತೆ. ಮತ್ತು ಅದನ್ನು ತಿಂದು ಮತ್ತು ಅದರ ಹಾಲು ನಾವು ಕುಡಿಯೋದಕ್ಕಾಗುತ್ತೆ. ಓಂಕಾರೇಶ್ವರದಲ್ಲಿ ಭೂತುಡಿ ಅಮಾವಾಸ್ಯೆ ಅಂತ ಮೊನ್ನೆ ತಿರುಮಲ ಅಮಾವಾಸ್ಯೆ ಬಂದಿತ್ತಲ್ಲ, ಆ ಅಮಾವಾಸ್ಯೆಗೆ ಲಕ್ಷಾಂತರ ಜನ ಬರ್ತಾರೆ. ಆ ಸಮಯದಲ್ಲಿ ಎಷ್ಟು ಬಾತ್ರೂಮ್ ಅಂತ ಮಾಡೋಕ್ಕಾಗುತ್ತೆ. ಪಕ್ಕದಲ್ಲೇ ಕಾಡಿದೆ, ಫುಲ್ಲು ಕಾಡೆಲ್ಲ ಮಲ ವಿಸರ್ಜನೆ ಮಾಡಿಬಿಟ್ಟಿರ್ತಾರೆ. ಅಲ್ಲಿಂದ ಗಾಳಿ ಬಂದರೆ ಕೆಟ್ಟ ಗಾಳಿ ಬರುತ್ತೆ, ಒಂದು ವಾರ ತನಕ ಹೆಚ್ಚು ಕಡೆ. ನಾವು 1 ವಾರ 15 ದಿವಸ ಹಸುಗಳನ್ನು ಹೊರಗಡೆ ಬಿಡೋದೇ ಇಲ್ಲ. ಹೊರಗಡೆ ಬಿಟ್ಟರೆಗೇನ ಮತ್ತೆ ಆ ಮಲಮೂತ್ರಗಳನ್ನೆಲ್ಲ ತಿಂದುಬಿಡ್ತವೆ ಅಂದ್ಬಿಟ್ಟು ಬಿಡೋದೇ ಇಲ್ಲ. ಆ ಶಾಪಗಳಂಗೆ ಕೆಲಸ ಮಾಡ್ತಾ ಇರ್ತವೆ. ಆದ್ದರಿಂದ ಮತ್ತೆ ಆವಾಗ ಕೂಡ ಒಂದು ಬ್ರಹ್ಮನಿಗೆ ಒಂದು ತಲೆ ಕಟ್ ಮಾಡಿಬಿಡ್ತಾನೆ. ಹಂಗೆ ನೀನು ಸುಳ್ಳು ಹಿಡ್ದಲ್ಲ ಅಂದ್ಬಿಟ್ಟು ಅದಕ್ಕೆ ನೀನು ಭೂಲೋಕದಲ್ಲಿ ಈ ರೂಪದಲ್ಲಿ ಸಗುಣ ಸಾಕಾರ ರೂಪದಲ್ಲಿ ಬ್ರಹ್ಮನಿಗೆ ಪೂಜೆ ಆಗೋದಿಲ್ಲ ಅಂತ ಶಾಪ ಇಟ್ಬಿಟ್ಟಿರ್ತಾನೆ. ತುಂಬ ಕಡಿಮೆ ಜಾಗದಲ್ಲಿ ಬ್ರಹ್ಮನಿಗೆ ಪೂಜೆ ಮಾಡ್ತಾನೆ ಅಷ್ಟೇ. ಆ ಥರ ವಿಷ್ಣು ಬ್ರಹ್ಮ ಈ ಥರ ಪರೀಕ್ಷೆಯಲ್ಲೂ ಕೂಡ ಒಂದು ತಲೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲೂ ಕೂಡ ಅಷ್ಟೇ, ನಾನೇ ಪರಶಿವವೆಂಬ ವಿಚಾರ ಮುಖ ತೋರಿತು, ಆ ಅಹಂಕಾರ ರೂಪ ಮುಖವನ್ನು ಶಿವನು ಕಡಿದನು. ಜ್ಞಾನಾಭಾಸ ಎಲ್ಲರಿಗೂ ಬಂದ್ಬಿಡ್ತಾ ಇರುತ್ತೆ. ಸ್ವಲ್ಪ ತಿಳ್ಕೊಂಬಿಟ್ರೆ ನಾನೇ ಬ್ರಹ್ಮ ಸ್ವರೂಪ ಅಂದ್ಬಿಟ್ಟು ಆ ಅಹಂಕಾರನ ಶಿವ ಕಡಿದುಬಿಟ್ನಂತೆ. ಬ್ರಹ್ಮನ ಪ್ರಾರ್ಥನಾನುಸಾರವಾಗಿ ಅದು ಶಿವನಿಗೆ ಕಮಂಡಲವಾಯಿತು. ಅದೇ ಮುಖ ಶಿವನ ಕಮಂಡಲ ಆಯಿತಂತೆ. ಬ್ರಹ್ಮನ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಹುಟ್ಟಿದವು. ಅದೇ ವೇಳೆಯಲ್ಲಿ ವಿಷ್ಣುವಿನ ಕಿವಿಯೊಳಗಿಂದ ಪಾಪಿಗಳು, ಸಿಟ್ಟುಳ್ಳವರು, ಮೇಲಾದ ಭುಜಬಲ ಪರಾಕ್ರಮಿಗಳು ಆದ ಮಧುಕೈಟವರು ಹುಟ್ಟಿದರು. ವಿಷ್ಣುವಿನ ಕಿವಿಯೊಳಗಿಂದನೇ ಅವರು ಹುಟ್ಟಿದ್ರಂತೆ. ಎಷ್ಟು ಹೇಳುವುದೇನಿದೆ, ಕತ್ತಿ, ಡಾಲು, ಗದೆ, ತ್ರಿಶೂಲ, ಬಿಲ್ಲು, ಬಾಣಗಳಿಂದ ಕೊಳ್ಳಲಿಚ್ಛಿಸಿ ಬ್ರಹ್ಮನನ್ನು ನೋಡಿದರು. ಬ್ರಹ್ಮನ್ನೇ ಸಾಯಿಸಬೇಕಂತ ನೋಡಿದ್ರಂತೆ. ಬ್ರಹ್ಮನು ಏನೂ ತಿಳಿಯದ ಕ್ರೂರರನ್ನು ನೋಡಿದನು. ಇವರ ಪರಾಕ್ರಮವನ್ನು ನಾಶ ಮಾಡಲು ನನ್ನಲ್ಲಿ ಶಕ್ತಿ ಇಲ್ಲವು. ವಿಷ್ಣು ತಾನೇ ಈ ಪುಂಡರನ್ನು ನಾಶ ಮಾಡತಕ್ಕವನೆಂದು ತಿಳಿದು ಹೆಚ್ಚಿನ ಶೂರರೇ ಬರುವೆನು ನಿಲ್ಲೆಂದು ದುಷ್ಟರಿಗೆ ಬ್ರಹ್ಮನು ಉತ್ತರವನ್ನು ಕೊಟ್ಟನು. ದೇವಿಯೇ ವಿಷ್ಣುವಿನ ಕಣ್ಣನ್ನು ಬೇಗ ತೆರೆಸಿ ಅವನು ಉಸಿರಾಡಿಸಲಿ ಅವನನ್ನು ಎಬ್ಬಿಸಿ ಪೂರ್ಣ ಸಮಾಧಿಯಿಂದ ಎಚ್ಚರಿಸಿ, ದೇವಿಯೇ ತಾಯಿಯೇ ಮಹತ್ತಾದ ಶಿವರೂಪಳೇ ಎಂದು ಧ್ಯಾನಿಸುತ್ತಾ ವಿಷ್ಣುವಿನಿಂದ ಈ ರಾಕ್ಷಸರು ಸಂಹಾರವಾಗಲಿ ಎಂದು ಬೇಡಿಕೊಂಡನು. ದೇವಿಯನ್ನೇ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಮತ್ತು ಅರವಿನ ಮುಖವುಳ್ಳವನೇ, ಜ್ಞಾನ ನೇತ್ರಳೇ, ಜ್ಞಾನ ಸ್ವರೂಪಳೇ, ವಿಶ್ವ ಸಂಹರಿಸುವವಳೇ,
ಭೀಕರ ರೂಪವುಳ್ಳವಳೇ, ಪರಮಾನಂದ ಕೊಡುವಳೆ, ಶುದ್ಧ ವಿದ್ಯೆಯೇ, ಶಿವನ ಸಮಾನ ದ್ವೇಷ ಉಳ್ಳಾಕೆಯೇ, ಮಲರಹಿತಳೆ, ಕಪ್ಪು ಕುದುರೆಯನ್ನೇರಿ ಶೋಭಿಸುವವಳೆ, ನೀಲ ವಸ್ತ್ರ ಧರಿಸಿದವಳೆ, ಹರಿಯನ್ನು ಎಬ್ಬಿಸೆಂದನು. ವಿಷ್ಣು ಮಲ್ಕೊಂಡ್ಬಿಟ್ಟಿದ್ದಾನೆ. ವಿಷ್ಣುವಿನ ಕೆಲಸ ಅದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಅನ್ನೋದು. ಆತ ಈಗ ಧ್ಯಾನಾವಸ್ಥೆ ಕೊಟ್ಟೋಗ್ಬಿಟ್ಟಿದ್ದಾನೆ ಇವ್ರಿಗೆ ಲೋಕಗಳು ತೋರಿಸಿದ್ರಲ್ಲಿ. ಆ ಧ್ಯಾನಾವಸ್ಥೆಯಲ್ಲಿ ಹೋದಾಗ ವಿಷ್ಣುವಿನ ಕಿವಿಯಿಂದನೇ ರಾಕ್ಷಸರು ಹುಟ್ಟು ಬ್ರಹ್ಮನನ್ನು ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಪ್ರಾಣವನ್ನು ರಕ್ಷಿಸುವಳೆ, ಪರರನ್ನು ರಕ್ಷಿಸುವಳೆ, ಢಾಲು, ಖಡ್ಗ, ಗದೆ, ತ್ರಿಶೂಲ, ಬಿಲ್ಲು, ಆಗ್ನೇಯಾಸ್ತ್ರ, ದೊಡ್ಡ ಒನಕೆಗಳನ್ನು ಧರಿಸಿದಾಕೆಯೇ, ಸರ್ವಶಕ್ತಿಯುಳ್ಳ ಪರಬ್ರಹ್ಮ ಸ್ವರೂಪಳೆ, ವಿಷ್ಣುವಿಗೆ ಶಕ್ತಿಯನ್ನು ಕೊಟ್ಟು ಬೇಗ ಎಬ್ಬಿಸೆಂದೆನು. ಪರಾಂಬೆಯು ತನ್ನ ಶಕ್ತಿಯಿಂದ ವಿಷ್ಣುವನ್ನು ಎಚ್ಚರಿಸಿದಳು. ಎಚ್ಚರವಿಲ್ಲದೆ ಸಮಾಧಿಯು ಅರಿವು ಉಳ್ಳದಾಯಿತು. ಮೂಗಿನಲ್ಲಿ ಉಸಿರಾಡಿತು. ಆತ್ಮಾನಂದದಿಂದ ಕಣ್ಣನ್ನು ತೆರೆಯಲು ಬ್ರಹ್ಮನು ಮಾತನಾಡಿಸುತ್ತಾ ಈ ದುಷ್ಟರನ್ನು ಸಂಹರಿಸ ಎಂದನು. ಕಮಲದಂತೆ ಕಣ್ಣುಳ್ಳ ವಿಷ್ಣು ಸಮುದ್ರದಲ್ಲಿ ಎದ್ದ ಕಡಲಿಗಿಚ್ಚೋ, ಭಯಂಕರದ ಮುದ್ದೆಯೋ, ಪ್ರಳಯ ಕಾಲದ ರುದ್ರನೋ, ಯಮರಾಜನೋ ಎನ್ನುವಂತೆ ಬಾಯಿ ಮೂಗುಗಳಿಂದ ಉರಿಯು ಹೊಗೆಯು ಹೊರಡಲು ಅದನ್ನು ಏನೆಂದು ಹೇಳಲಿ, ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತಕ್ಕೊಂಡನು. ಶೌನಕನೇ, ಈಗ ಸುದರ್ಶನ ತಕ್ಕೊಂಡವನು ಹರಿಯಲ್ಲ, ಮಹಾಕಾಳಿಯು, ಇದು ಸುಳ್ಳಲ್ಲ, ಸತ್ಯವು. ಅಂದರೆ ವಿಷ್ಣುವಿನ ಒಳಗಡೆ ಇರೋ ಶಕ್ತಿಯೇ ಮಹಾಕಾಳಿ ಅಂತ. ಈ ಶಕ್ತಿಯೇ ಸ್ವಲೀಲೆಯಿಂದ ಪುರುಷ ಭಾವವನ್ನು ಹೊಂದಲು ಹರಿ ವಿಷ್ಣು ಎನಿಸುವಳು. ವೇದದಲ್ಲಿ ಹರಿಯೇ ದೇವಿಯು, ದೇವಿಯೇ ಹರಿಯು ಎಂದು ಹೇಳಿರುವುದು. ಚಿಚ್ಚಕ್ತಿ ವಲ್ಲಭ ಶಿವ, ವಿಷ್ಣು ವಲ್ಲಭ ಶಿವ, ಯಾವುದಾನ ಸ್ವಯಂ ವಿಷ್ಣು ಎಂದು ಪ್ರಯೋಗಗಳುಂಟು. ಈಗ ದೇವಿಯೇ ಹರಿಯಾಗಿರುವಳು. ದೇವಿನೇ ಆ ವಿಷ್ಣು ಸ್ವರೂಪದಲ್ಲಿ ರುದ್ರ ರೂಪನ ತಗೊಂಡಿರ್ತಾಳೆ. ಜನರು ವಿಷ್ಣುವಿನ ಮಾಯೆ ಎನ್ನುವರು. ಕೆಲವರು ವಿಷ್ಣುವಿನ ಮಾಯೆಯನ್ನು ಗೆಲ್ಲಲು ಆಶ್ಚರ್ಯ, ಅದು ಅಸಾಧ್ಯವಾಗಿರುವುದೆಂದು ನುಡಿಯುತ್ತಿರುವರು. ಗೀತೆಯಲ್ಲೇ ಇದೆ ಆ ಮಾತು. ಮಮ ಮಾಯಾ ದುರತ್ಯಯ ಅಂತ. ನನ್ನ ಮಾಯೆಯು ಜಯಿಸಲು ಅಶಕ್ಯವಾದದ್ದು ಎಂದು ಹೇಳಿರುವುದು. ವಿಷ್ಣುವೇ ಮಹಾಕಾಳಿಯು, ದೇವಿಯೇ ವಿಷ್ಣುವು ಎಂಬುದು ಸತ್ಯವು. ವಿಷ್ಣು ಮಾಯೆಯಲ್ಲ, ದೇವಿಯ ಮಹಿಮೆಯಾಗಿರುವುದು. ವಿಷ್ಣುವಿನ ಏನೆಲ್ಲ ಮಾಯೆ ಇರ್ತದೆ, ದೇವಿಯ ಮಹಿಮೆನೇ ಆಗಿರುತ್ತೆ. ವಿಷ್ಣುವು ಸುದರ್ಶನಾಸ್ತ್ರದಿಂದ ಮಧು ರಾಕ್ಷಸನನ್ನು ಹೊಡೆಯಲು, ಅವನ ದೇಹದ ರಕ್ತದಿಂದ ಅಸ್ತ್ರವು ತೊಯ್ಯಲು ರಾಕ್ಷಸನಿಗೆ ಸಿಟ್ಟು ಹೆಚ್ಚಾಗಿ ಶೂಲವನ್ನು ಎತ್ತಿದನು. ವಿಷ್ಣುವು ಹಾರಿ ತ್ರಿಶೂಲವನ್ನು ತಕ್ಕೊಂಡು ಬಹಳ ಗಾಯವಾಗುವಂತೆ ಮಧು ರಾಕ್ಷಸನನ್ನು ಹೊಡೆದನು. ಕೈಟಬನು ಗದೆಯನ್ನು ಸುತ್ತು ತಿರುಗಿಸಿ ಹರಿಯ ತಲೆಗೆ ಹೊಡೆದನು. ರಾಕ್ಷಸರು ಬಲವಾಗಿರ್ತಾರೆ. ವಿಷ್ಣುವು ಅದರ ಹೊಡೆತವನ್ನು ತಪ್ಪಿಸಿಕೊಂಡು ತ್ರಿಶೂಲದ ತುದಿಯಿಂದ ತಿವಿದನು. ಕೈಟಬನು ಕೂಗಿ ಹಲ್ಲು ಕಡಿದು ಬ್ರಹ್ಮಾಂಡವು ಬಿರಿಯುವಂತೆ 100 ಕೋಟಿ ವಜ್ರಾಯುಧದಿಂದ ಹೊಡೆದನು. 100 ಕೋಟಿ ವಜ್ರಾಯುಧದಿಂದ ಹೊಡೆದನು. ಹರಿಯು ವಜ್ರಾಯುಧವನ್ನು ತಪ್ಪಿಸಿಕೊಂಡು ಕೈಟಬನ ಎದೆಗೆ ಶೂಲದಿಂದ ತಿವಿದನು. ಬಹಳ ಸಿಟ್ಟಿನಿಂದ ಮಧುವಿನ ತಲೆಗೆ ಗದೆಯಿಂದ ಹೊಡೆದನು. ಅದರಿಂದ ಮಹಾಭಯಂಕರ ಸಪ್ಪಳವಾಯಿತು. ಮೂವರಲ್ಲಿರುವ ಸಾಹಸ ಅಬ್ಬರಗಳನ್ನು ಯಾರು ವರ್ಣಿಸುವರು? ಮೂವರಿಗೆ ಮೀಸೆಗಳು ಕುಣಿಯ ಹತ್ತಿದವು. ಯೋಚಿಸುವುದೇನೆಂದರೆ ಕಣ್ಣುಗಳು, ಕಿಡಿಗಳು ದೊಡ್ಡ ತೆರೆಯನ್ನು ಉಗುಳಿದವು, ಜಲವನ್ನು ತಿರಸ್ಕರಿಸಿದವು. ಗದೆಯ ಹೊಡೆತದಿಂದ ಖಣಖಣ ಎಂಬ ಧ್ವನಿಯು ಬ್ರಹ್ಮಾಂಡದ ಹೊರಗೆ ತುಂಬಿತು. ಗದೆಯನ್ನು ತಿರುಹಲು ಆಕಾಶವು ದಂಡೆಗೆ ತಿರುಗುವಂತೆ ಆಯಿತು. ಸುಳಿಗಾಳಿ ಎದ್ದು ನೀರೊಳಗೆ ತೆರೆಗಳೆದ್ದು ಸಪ್ಪಳವಾಗುತ್ತಿತ್ತು. ಭಾರವಾದ ಗದೆಗಳು ಹೊಡೆತದಿಂದ ಕಿಡಿಗಳು ಹೊರಟು ಬುಗು ಶಬ್ದದಿಂದ ಕಾಯ್ದು ನೀರಿನಂತೆ ನೀರನ್ನು ಅಟ್ಟಿಸುತ್ತಿದ್ದವು. ಅಸುರರ ಹರಿಯ ಬಾಯಿ ಮೂಗುಗಳಿಂದ ಉರಿ ಹೊಗೆಯು ಗಿಳಿ ಶಬ್ದದಿಂದ ಹೊರಟು ಮಹಾಜಲವನ್ನು ಅಲ್ಲಾಡಿಸಿ ಕಳಕಳ ಶಬ್ದದಿಂದ ಕುದಿಸಿದವು. ಬಸವೇಶನೇ ತಿಳಿ, ಅಂದರೆ ನಂದಿಗೆ ಶಿವ ಹೇಳ್ತಾ ಇರೋದು. ಬ್ರಹ್ಮಾಂಡದ ನೀರು ಬಹಳ ಕುದಿದು ಆರಿ ಅರ್ಧ ಮಾತ್ರ ಉಳಿಯಿತು. ಸಮುದ್ರದಲ್ಲಿ ನೀರೆಲ್ಲ ಅರ್ಧ ಅವ್ರ ಹೀಟಿಗೆ
ಕುದಿದು ಖಾಲಿ ಆಗೋಯ್ತಂತೆ. ಮೂವರು ಯುದ್ಧ ಬಹಳ ಹೆಚ್ಚಾಯಿತು. ವಿಷ್ಣು ಮತ್ತು ಮಧುಕೈಟಭ 3 ಜನ ಯುದ್ಧ ಆಡ್ತಾಯಿದ್ರು. ಈ ಪ್ರಕಾರ 1000 ವರ್ಷಗಳವರೆಗೂ ಗದಾ ಯುದ್ಧವಾಯಿತು. ಆ ಬಳಿಕ ಗದೆಯನ್ನು ಬಿಟ್ಟು ಮೂವರು ಢಾಲು ಕತ್ತಿಗಳನ್ನು ತಕ್ಕೊಂಡು ಎದುರಿಗೆ ನಿಂತು ಬಾಪುರೇ ಬಳೆ ಬಲೆ ಎನ್ನುತ್ತಾ ಅತಿ ಕೋಪದಿಂದ ಜಿಗಿದು ಹೊಡೆದಾಡಿದರು. ಖಡ್ಗಗಳು ಹೊಡೆತವನ್ನು ಢಾಲುಗಳಿಂದ ತಪ್ಪಿಸುತ್ತಾ ಮೇಲಕ್ಕೆ ಹಾರಿ ಹೊಡೆಯಲು ಖಡ್ಗದ ಬಾಯಿಯು ತಪ್ಪಿ ಅಸುರನ ಶರೀರದ ಮೇಲೆ ಬೀಳಲು ದೇಹವು 2 ಭಾಗವಾಯಿತು. ಆ ರಾಕ್ಷಸನ ರಕ್ತದಿಂದ ಮಹಾಜಲವು ಹೆಪ್ಪುಗಟ್ಟಿತು. ಆದರೂ ಅವರಲ್ಲಿರುವ ಪರಾಕ್ರಮವು ಕಡಿಮೆಯಾಗಲಿಲ್ಲ. ಅಷ್ಟು ಚೂರು ಮಾಡ್ತಾಯಿದ್ರು ಅವರು ಇನ್ನೂ ಬದುಕೇ ಇದ್ದಾರೆ, ಪರಾಕ್ರಮ ಏನು ಕಡಿಮೆ ಆಗಲಿಲ್ಲಂತೆ. ಕತ್ತಿಗಳು ಮೂಡುತ್ತಿರುವ ಕೋಲ್ಮಿಂಚಿನಂತೆ ಎಳ ಬಳ ಆಡುತ್ತಿದ್ದವು. ಜೋಡಿಸಿ ಅಲ್ಲಾಡಿಸಿ ಶಕ್ತಿಗಳು ತುದಿಯಲ್ಲಿ ಕೆಂಪು ಕಿಡಿಗಳು ಹುಟ್ಟಿದವು. ಕಪ್ಪು ಹೊಗೆಯೊಡನೆ ಹೊಳೆದವು. ಕತ್ತಿಯ ಗಾಯದಿಂದ ರಕ್ತವು ನೀರಿನ ಧಾರೆಯಂತೆ ಹರಿಯುತ್ತಿದ್ದಿತು. ಭಯಂಕರ ಯುದ್ಧವು 1000 ವರ್ಷ ನಡೆಯಿತು. ಮಧುಕೈಟಭ ರಾಕ್ಷಸರು ಸಿಟ್ಟಿಗೆದ್ದು ಕತ್ತಿಗಳನ್ನು ತಕ್ಕೊಂಡು ಮೊಳಕಾಳೂರಿ ಹಲ್ಲದವಡಿ ಕಚ್ಚಿ ಪರಾಕ್ರಮಶಾಲಿಯಾದ ಹರಿಯನ್ನು ತಲೆ ಬಗ್ಗಿಸುತ್ತಾ ತಿವಿದರು. ಹರಿಯನ್ನೇ ಗುರುತು ಬಗ್ಗಿಸಿಬಿಟ್ರಂತೆ. ಮೂವರು ಕತ್ತಿಯ ತುದಿಯಿಂದ ಹೊಡೆಯುತ್ತಾ ತಪ್ಪಿಸಿಕೊಳ್ಳುತ್ತಾ ಚಿನ್ಮಯ ಸ್ವರೂಪ ದೇವನೊಡನೆ ಸಿಟ್ಟಿಗೆದ್ದು ಬಹು ವಿಚಾರದಿಂದ ಹಿಡಿದೆಳೆದು ತಲೆ ತಗ್ಗಿಸುವಂತೆ ಮಾಡಿ ತಿವಿಯುತ್ತಾ ಭಯಂಕರ ಚಮತ್ಕಾರದ ಜಿಗಿತದಿಂದ ಕಾದಾಡಿದ್ದನ್ನು ಹೊಗಳಬಾರದು, ಬೇಸರವಿಲ್ಲದೆ ಯುದ್ಧ ಮಾಡಿದರು. ಈ ಪ್ರಕಾರ ಘನಘೋರ ಯುದ್ಧವು ಆ ದೇವನಿಗೂ ರಾಕ್ಷಸರಿಗೂ ಬಹು ಕೋಪದಿಂದ 1000 ವರ್ಷ ನಡೆಯಿತು. ಬಸವೇಶನೇ, ಮತ್ತೆ 2000 ವರ್ಷ ವಿಶೇಷವಾಗಿ ಯುದ್ಧವೂ ನಡೆಯಿತು. ಈ ರೀತಿಯನ್ನು ಹೇಳಲು ಬಾರದಂತಾಯಿತು. ಅಂತ 5000 ವರ್ಷ ಯುದ್ಧ ನಡೆದರೂ ಮಧುಕೈಟಭರು ಸಾಮರ್ಥ್ಯ ಕಡಿಮೆಯಾಗಲಿಲ್ಲ. ವಿಷ್ಣುವು ಬೇಸತ್ತು ನಿಂತು ಇವರ ಆಯುಷ್ ಕಡಿಮೆಯಾಗಲಿಲ್ಲ, ಇವರನ್ನು ಹೇಗೆ ಕೊಳ್ಳುವನೆಂದು ತನ್ನಲ್ಲಿಯೇ ಚಿಂತೆಯುಳ್ಳವನಾದನು. 5 ವರ್ಷ ಯುದ್ಧ ಮಾಡ್ತಾಯಿದ್ರೆ ಅವರನ್ನು ಸಾಯಿಸೋಕ್ಕಾಗ್ತಾ ಇಲ್ಲ. ವಿಷ್ಣು ಇವರನ್ನು ಯಾವ ಉಪಾಯದಿಂದ ಕೊಳ್ಳುವನೆಂದು ಆಲೋಚಿಸಿ ನಗುತ್ತಾ, ಮಧುಕೈಟಭರೇ, ನೀವು ಬಹಳ ದಣಿದಿರಿ. ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದೆನು. ಏನು ಬೇಕಾದದ್ದನ್ನು ಬೇಡಿರಿ, ಕೊಡುವನೆಂದನು. ಕಾಂಪ್ರಮೈಸಿಗೆ ಬಂದುಬಿಟ್ಟಿದ್ದಾನೆ ವಿಷ್ಣುನೇ. ಹೆಂಗೂ ಸಾಯ್ತಾ ಇಲ್ಲ ಅಂದ್ಬಿಟ್ಟು ನಿಮ್ಗೆ ಏನು ಬೇಕು ಕೇಳಿ ಅಂತ ವರಾನ ಕೇಳ್ತಾನೆ. ಮಧುಕೈಟಭರು ನಕ್ಕು, ಎಲ್ಲೋ ಕಠಿಣತರವಾದ ನಮ್ಮಿಬ್ಬರ ಶಸ್ತ್ರಗಳ ಹೊಡೆತವನ್ನು ನೀನು ತಡೆದುಕೊಂಡು ಒಳಿತು. ನಿನಗೆ ನಾವು ಮೆಚ್ಚಿದೆವು. ಮೇಲಾದವರವನ್ನು ಬೇಡು, ಈಗಲೇ ಕೊಡುವನೆನ್ನಲು ಕೊಡುವಿರಾ ಎನ್ನುತ್ತಾ ಪ್ರೇಮದಿಂದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತಕ್ಕೊಂಡನು. ಅವರು ಕೂಡ ಅದೇ ಡೈಲಾಗ್ ಹೊಡಿತಾರೆ, ನೀನು ನಮ್ಮ ಒಡೆತನ ತಟ್ಕೊಂಡಿದ್ದೆ, ನಿನಗೇನು ವರ ಬೇಕೋ ಕೇಳೋದು ಅವರು ಕೇಳ್ತಾರೆ ಪರಾಕ್ರಮದಲ್ಲಿ. ಹೌದು, ನನಗೆ ವರ ಕೊಡ್ತೀರ ಅಂದ್ಬಿಟ್ಟು ಮತ್ತೆ ಸುದರ್ಶನ ಚಕ್ರನ ಕೈಯಲ್ಲಿ ತಗೊಂತಾನಂತೆ. ನಿಮ್ಮಯ ತಲೆಗಳು ಸುದರ್ಶನ ಚಕ್ರದಿಂದ ಹರಿಯುವಂತೆ ವರವನ್ನು ಕೊಡಿರೆಂದು ವಿಜ್ಞಾಪನೆ ಮಾಡುತ್ತಾ ದುಷ್ಟರ ತಲೆಗಳನ್ನು ಸುದರ್ಶನ ಚಕ್ರದಿಂದ ಅಸಂಖ್ಯ ಚೂರಾಗುವಂತೆ ಕತ್ತರಿಸಿದನು. ನೀಚರು ನಾಶವಾದುದನ್ನು ಬ್ರಹ್ಮನು ನೋಡಿ ಪರಮ ಶಾಂಭವಿಯೇ ರಕ್ಷಿಸಿ ಎಂದು ವಿಷ್ಣುವಿನ ಸ್ತೋತ್ರ ಮಾಡಿದನು. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಸಮಯ ಆಗಿದೆ. ಮಧ್ಯಾಹ್ನ ಕೂಡ ಕ್ಲಾಸ್ ಇರುತ್ತೆ, ಪೂಜೆ ಆದ ತಕ್ಷಣ ಕ್ಲಾಸ್ ಇರುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.